ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ನಿಮಿತ್ತ ಎಲ್ಲ ಶಿಕ್ಷಕರನ್ನು, ಯಜ್ಞದ ಸಮಸ್ತ ಈಶ್ವರಿಯ ಪರಿವಾರವನ್ನು ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಅವ್ಯಕ್ತ ಮುರಳಿ. ಅವ್ಯಕ್ತ ಬಾಪ್ದಾದರವರು ಇಡೀ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುರಳಿಯ ಮುಖ್ಯ ಸಾರ ಮತ್ತು ವರದಾನವಿದೆ. ಈ ವಿಷಯದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ: ಮನನ ಶಕ್ತಿಯ ಮುಖಾಂತರ ಶಕ್ತಿಶಾಲಿಗಳಾಗಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವಂತಹ ಆಕರ್ಷಣ ಮುಕ್ತ ಭವ. ಮನನ ಶಕ್ತಿಯ ಮುಖಾಂತರ ಶಕ್ತಿಶಾಲಿಗಳಾಗಿ ಬರುವಂಥ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡಿ ಸರ್ವ ಆಕರ್ಷಣ ಮುಕ್ತರಾಗಿ ಅಂತ ವರದಾನ ಕೊಟ್ಟಿದ್ದಾರೆ. ಅಂದ್ರೇನು? ಆಕರ್ಷಣ ಮುಕ್ತ ಅಂದರೆ ಎಲ್ಲದರಿಂದ ಭಿನ್ನನಾಗಿರುವುದು, ಎಲ್ಲದರಿಂದ ಭಿನ್ನನಾಗಿರುವ ಸ್ಥಿತಿ. ಈ ರೀತಿ ಇರಬೇಕು ಅಂದರೆ ಏನು ಮಾಡಬೇಕು? ಮನನ ಮಾಡಬೇಕು ಅಂತ ಹೇಳಿದರೆ. ಆಕರ್ಷಣ ಮುಕ್ತ ಆಗಬೇಕು ಅಂತಂದರೆ ಅದು ಜ್ಞಾನದಿಂದನೇ, ತಿಳುವಳಿಕೆಯಿಂದನೇ ಆಗಬೇಕು, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಬರೀ ನಾವು ಕೋರ್ಸನ್ನು ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ, ಮುರಳಿಯನ್ನು ಕೇಳಿದರೆ ಸಾಕಾಗೋದಿಲ್ಲ, ಅಥವಾ ಅನೇಕರ ಕ್ಲಾಸ್ಗಳನ್ನು ಕೇಳ್ತಾ ಇದ್ರೂ ಕೂಡ ಸಾಕಾಗೋದಿಲ್ಲ. ಸ್ವತಃ ನಾವೇ ಬಾಬಾರವರ ಮಹಾವಾಕ್ಯಗಳನ್ನು ತೆಗೆದುಕೊಂಡು ಆಳವಾದ ಮನನ ಚಿಂತನೆಯನ್ನು ಮಾಡಬೇಕು. ಆಗ ಜ್ಞಾನದಲ್ಲಿರುವ ಎಸೆನ್ಸ್. ಈ ಸೃಷ್ಟಿಯಲ್ಲಿ ಒಂದು ನಿಯಮ ಇದೆ. ಎಲ್ಲವೂ ಕೂಡ 3 ಶಕ್ತಿಗಳಿಂದ ತುಂಬಿರುತ್ತದೆ. ಈ ಒಂದು ಶರೀರವೇ ತಗೊಳ್ಳಿ, ಒಂದು ಮನುಷ್ಯನನ್ನೇ ತಗೊಳ್ಳಿ, ಇದರಲ್ಲಿ ಸ್ಥೂಲ ಶಕ್ತಿ ಇದೆ, ಸೂಕ್ಷ್ಮ ಶಕ್ತಿ ಇದೆ, ನಿರಾಕಾರ ಶಕ್ತಿ ಇದೆ. ಸ್ಥೂಲ ಯಾರು ಬೇಕಾದರೂ ನೋಡಬಹುದು, ಮುಟ್ಟಬಹುದು, ಮಾತಾಡಬಹುದು. ಸೂಕ್ಷ್ಮ ಕೆಲವರು ಮಾತ್ರ ಅರ್ಥ ಮಾಡ್ಕೊಳ್ಬೋದು. ನಿರಾಕಾರ ಸ್ವತಃ ಅವರಿಗೆ ಗೊತ್ತಿರೋದಿಲ್ಲ, ಆಳವಾದ ಒಂದು ಏಕಾಗ್ರತೆಯಿಂದ ತನ್ನ ನಿರಾಕಾರ ಶಕ್ತಿಯ ಅನುಭೂತಿಯನ್ನು ಮಾಡಿಕೊಳ್ಳಬಹುದು. ಇದನ್ನೇ ಆಧ್ಯಾತ್ಮ ಅಂತ ಕರೆಯೋದು. ಹಾಗೆ ಈ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ಕೂಡ ಈ 3 ಶಕ್ತಿಗಳು ಸಮಾವೇಶ ಆಗಿದೆ. ಸ್ಥೂಲ, ಘನ, ದ್ರವ, ಅನಿಲ ಹೇಗೋ ಹಾಗೆ ಸ್ಥೂಲ, ಸೂಕ್ಷ್ಮ, ನಿರಾಕಾರದಂತೆ ಒಂದು ಮಹಾವಾಕ್ಯ, ಯಾವುದೇ ಒಂದು ಮುರಳಿ ಅಥವಾ ಜ್ಞಾನ, ಒಂದು ಸಂದೇಶ ಇದ್ರೂ ಕೂಡ ಮೊದಲು ಸ್ಥೂಲವಾಗಿ ಕಾಣಿಸುವುದು ಶಬ್ದಗಳು, ಶಬ್ದಾರ್ಥ. ಇದು ಸ್ಥೂಲ. ಇನ್ನು ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಶಬ್ದದ ಹಿಂದೆ ಇರುವ ಉದ್ದೇಶವನ್ನು ಅರ್ಥ ಮಾಡಿಕೊಂಡಾಗ ಸೂಕ್ಷ್ಮ ಲಕ್ಷ್ಯಾರ್ಥ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
ಎಲ್ಲರಿಗೂ ಕಾಣಿಸುವುದೇನು, ಎಲ್ಲರೂ ಮುರುಳಿ ಕೇಳುತ್ತಾರೆ, ಆದರೆ ಎಲ್ಲರೂ ಒಂದೇ ಸಮಾನ ಯಾಕಾಗಿಲ್ಲ ಅಂದರೆ ಎಲ್ಲರೂ ಸ್ಥೂಲ ಅರ್ಥದಲ್ಲಿ ಇದ್ದಾರೆ, ಶಬ್ದಾರ್ಥದಲ್ಲಿದ್ದಾರೆ. ಯಾಕಂದ್ರೆ ಅದು ಕೇಳುತ್ತೆ, ಕಣ್ಣಿಗೆ ಶಬ್ದ ಕಾಣುತ್ತೆ, ಅದನ್ನು ಯಾರಾದರೂ ಹೇಳಿದ್ರೆ ಕೇಳುತ್ತೆ, ಆ ಶಬ್ದಕ್ಕೆ ಅರ್ಥ ಡಿಕ್ಸ್ನರಿ ಹೇಳುತ್ತೆ. ಅದು ಸುಲಭವಾಗಿ ಯಾರು ಬೇಕಾದರೂ ತಿಳ್ಕೊಳ್ಬೋದು. ಅದು ಜ್ಞಾನಿಗಳು ಅಕ್ಷರಸ್ಥರಾಗಿದ್ದರೆ ಸ್ಥೂಲ ಅರ್ಥಕ್ಕೆ ಬರಬಹುದು. ಬಹಳ ಜನ ನಾವು ಮುರಳಿ ಕೇಳುವಾಗ ಬಾಬಾರವ್ರು ಹಿಂಗೆ ಹೇಳಿದ್ದಾರೆ ಅಂದರೆ ಶಬ್ದಕ್ಕೆ ಅರ್ಥ ತಿಳ್ಕೊಂಡು ಇಷ್ಟೇ ಬಾಬಾರವ್ರು ಹೇಳಿದ್ದು ಅಂತ ಅನ್ಕೊಂಡು ಬಿಟ್ರೆ ನಾವು ಅಲ್ಲೇ ಉಳಿತೀವಿ. LKG UKG ಅದು A ಫಾರ್ ಆ್ಯಪಲ್, B ಫಾರ್ ಬ್ಯಾಟ್ ಅಂತ ಕಲಿತಂಗೆ. ಇನ್ನು ಸ್ವಲ್ಪ ಶಬ್ದಾರ್ಥ ಅಲ್ಲ, ಅದರ ಲಕ್ಷಾರ್ಥ ಏನಿದೆ, ಅದರ ಒಳಾರ್ಥ ಏನಿದೆ, ಅದರ ಉದ್ದೇಶ ಏನಿದೆ. ಸೆಂಟೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಇಂಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾರು ತಿಳ್ಕೊಂಡು ಸ್ವಲ್ಪ ಆಳಕ್ಕೆ ಹೋಗ್ತಾರೆ, ಅಂತರ್ಮುಖಿಗಳಾಗ್ತಾರೆ, ಅವರಿಗೆ ಅದರ ಲಕ್ಷಾರ್ಥ ಗೊತ್ತಾಗುತ್ತೆ. ಆ ಮುರುಳಿಯನ್ನ ಲಕ್ಷಾಂತರ ಜನ ಓದಿದರೂ ಕೂಡ ಶಬ್ದಾರ್ಥದಲ್ಲೇ ಸಾಕಷ್ಟು ಜನ, ಸುಮಾರು 80% ಜನ ಇರ್ತಾರೆ. ಒಂದು 15% ಜನ ಲಕ್ಷಾರ್ಥಕ್ಕೆ ಬರಬಹುದು. 100ರಲ್ಲಿ ಒಂದು 80 ಜನ ಶಬ್ದಾರ್ಥದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಪರಿವರ್ತನೆ ತೀವ್ರವಾಗಿ ಕಂಡು ಬರೋದಿಲ್ಲ. ಒಂದಷ್ಟು ಸಾಧನೆ ಮಾಡಿರೋರು, ಒಂದಷ್ಟು ಅಂತರ್ಮುಖಿಯಾಗಿರೋರು ಆ ಮುರುಳಿಯ ಒಂದು ಲಕ್ಷಾರ್ಥಕ್ಕೆ ಬರ್ತಾರೆ, ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಅದಾದ ಮೇಲೆ ಅಲ್ಲಿಗೆ ಮುಗಿತಾ ಅಂದರೆ ಇಲ್ಲ, ಅದರ ಒಂದು ಆಳದಲ್ಲಿ ಹೋದಾಗ ಅದರ ಯಥಾರ್ಥ ಉದ್ದೇಶನೂ ಅಲ್ಲ, ಯಾವ ಅರ್ಥದಲ್ಲಿ ಸ್ವಯಂ ಪರಮಾತ್ಮ ಹೇಳಿದರೋ, ಯಾವ ಉದ್ದೇಶಕ್ಕಾಗಿ ಹೇಳಿದರೋ, ಯಾರಿಗಾಗಿ ಹೇಳಿದರೋ, ಹೇಗೆ ಹೇಳಿದರೋ ಹಾಗೆಯೇ ಅರ್ಥ ಮಾಡಿಕೊಳ್ಳೋದು. ಅದು ನಿರಾಕಾರ ಸ್ವರೂಪ, ಅತಿ ಸೂಕ್ಷ್ಮ ಸ್ವರೂಪ, ಸಾರ ಸ್ವರೂಪದಲ್ಲಿ ಇರುತ್ತೆ. ಅದಕ್ಕೆ ಯಥಾರ್ಥ, ಶಬ್ದಾರ್ಥ, ಲಕ್ಷ್ಯಾರ್ಥ, ಯಥಾರ್ಥ, ಸ್ಥೂಲ, ಸೂಕ್ಷ್ಮ, ನಿರಾಕಾರ, ಘನ, ದ್ರವ, ಅನಿಲ. ಆ ರೀತಿಯಾಗಿ ನಾವು ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ ಪರಮಾತ್ಮ, ನೀವು ಬರೀ ಮುರುಳಿಯನ್ನು ಕೇಳಿ, ಮುರುಳಿ ಜ್ಞಾನದ ಮುಖಾಂತರ ಅಂತ ಹೇಳಿಲ್ಲ, ಮನನ ಶಕ್ತಿಯ ಮುಖಾಂತರ, ಮನನ ಚಿಂತನೆಯ ಮುಖಾಂತರನೇ. ಮುರುಳಿ ಕೇಳೋದು ಅಂದರೆ ಒಂದು ಹಸು ಒಂದು ಸೊಪ್ಪನ್ನು, ದಂಟನ್ನು ತಿಂದಂಗೆ. ತಿಂದುಬಿಡ್ತು ಅಂದ ತಕ್ಷಣ ಡೈಜೆಸ್ಟ್ ಆಗಿಬಿಡುತ್ತಾ ಅಂದ್ರೆ ಇಲ್ಲ, ತಿಂದಿದೆ ಅಷ್ಟೇ. ಶಕ್ತಿ ಆಗಿದೆಯಾ? ಇಲ್ಲ. ಹಾಲಾಗಿದೆಯಾ? ಇಲ್ಲ. ಯಾವಾಗತ್ತೆ? ಅದು ಆ ಸಮಯಕ್ಕೆ 1 ಗಂಟೆಯಲ್ಲಿ 4 ಪೇಜ್ ಮುರುಳಿಯನ್ನು ಓದಬೇಕು. ಅದು ದನಕ್ಕೆ ದಂಟ ಹಾಕಿದಂಗೆ ಅಷ್ಟೇ, ತಿಂದು ಬಿಡಬೇಕು. ಆದರೆ ತಿಂದ ಮೇಲೆ ಹೋಗಿ ಒಂದು ನೆರಳಲ್ಲಿ ಆರಾಮವಾಗಿ ಒಂದು ಗಿಡದ ಬುಡಕ್ಕೆ ಮಲಗಿ ಅದನ್ನು ಮತ್ತೆ ವಾಪಸ್ ತಗೊಂಡು ಒಂದು ಸ್ವಲ್ಪ ಸ್ವಲ್ಪನೇ ನಮ್ಮಲ್ಲಿ ಹಾಕುತ್ತಾ ಪೂರ್ತಿ ಅದನ್ನು ಕಡ್ದು ಸಣ್ಣ ಮಾಡಿ ರಸ ಮಾಡಿಕೊಂಡು ಅದನ್ನು ಆಮೇಲೆ ನುಂಗುತ್ತೆ. ಈ ಮೆಲಕು ಹಾಕುವಂಥದ್ದು ಹೇಗಿದೆಯೋ, ಆಗ ಆ ದಂಟು ತಿಂದಂಗಿದ್ರೂ ಹೊಟ್ಟೆ ತುಂಬಿಲ್ಲ, ತಿಂದಂಗಿದ್ರೂ ಅದು ಹಾಲು ಆಗಿಲ್ಲ, ತಿಂದಂಗಿದ್ರೂ ಅದು ರಕ್ತನೂ ಆಗಿಲ್ಲ, ತಿಂದಂಗಿದ್ರೂ ಅದು ಶಕ್ತಿನೂ ಆಗಿಲ್ಲ. ಜಸ್ಟ್ ಒಂದು ಪಾಕೆಟಲ್ಲಿ ತುಂಬಿಕೊಂಡಂಗೆ ಅಷ್ಟೇ. ಅದು ನನ್ನ ಹತ್ರ ಜೇಬಲ್ಲಿ ಹಣ ಇದೆ, ಹಾಗಂದ ಮಾತ್ರಕ್ಕೆ ಹೊಟ್ಟೆ ತುಂಬೋದಿಲ್ಲ. ನನ್ನ ಹತ್ರ ಜೇಬಲ್ಲಿ ಹಣ ಇದೆ, ಹಾಗಂದ ಮಾತ್ರಕ್ಕೆ ಮೈ ಮೇಲೆ ಬಟ್ಟೆ ಬಂದು ಬಿಡೋದಿಲ್ಲ. ಜೇಬಲ್ಲಿ ಹಣ ಇದ್ದರೆ ಒಂದು ಧೈರ್ಯ ಇರ್ಬೋದು ಅಷ್ಟೇ. ಆದರೆ ಎಲ್ಲಿಯ ತನಕ ಆ ಹಣವನ್ನು ಅನ್ನವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಆ ಅನ್ನವನ್ನು ಯಾವಾಗ ನಾನು ಹೊಟ್ಟೆಗೆ ಊಟ ಮಾಡ್ತೇನೆಯೋ ಆಗ ಡೈರೆಕ್ಟ್ ನೋಟ್ ತಿನ್ನಕ್ಕೆ ಬರೋದಿಲ್ಲ. ನೋಟ್ ಅದು ನಮಗೆ ಡೈಜೆಸ್ಟ್ ಆಗೋದಿಲ್ಲ. ಆ ನೋಟನ್ನು ಕನ್ವರ್ಟ್ ಮಾಡಿ ದವಸ ಧಾನ್ಯಗಳು ಆಹಾರವನ್ನು ಮಾಡಿಕೊಂಡು ಅದನ್ನು ಆಹಾರವನ್ನೇ ಕೊಟ್ಟಾಗ ನಮಗೆ ಶಕ್ತಿನೂ ಬರುತ್ತೆ, ರಕ್ತನೂ ಬರುತ್ತೆ. ಹೇಗೋ ಹಾಗೆ ಮುರುಳಿಯ ಶಬ್ದಗಳನ್ನು ನಾವು ಸುಮ್ಮನೆ ಹಿಂಗೆ 1 ಅವರ್ ಕೇಳಿಸ್ಕೊಂಡು ಬಂದುಬಿಟ್ಟಿವಿ, ಇವತ್ತು ಮುರುಳಿ ಕೇಳಿಬಿಟ್ಟೆ ಅಂದರೆ ಇಲ್ಲ, ನಿಮ್ಮ ಜೇಬಲ್ಲಿ ಹಾಕ್ಕೊಂಡಿದ್ದೀರಿ ಅಷ್ಟು ಕಾಸುಗಳು, ಜ್ಞಾನ ರತ್ನಗಳನ್ನು. ಆದರೆ ಅದಿನ್ನೂ ವ್ಯಾಪಾರ ಆಗಿಲ್ಲ, ಅದು ಪರಿವರ್ತನೆ ಆಗಿಲ್ಲ,
ಅದು ಆಹಾರ ಆಗಿಲ್ಲ, ಅದು ನಿಮಗೆ ಶಕ್ತಿ ಕೊಡೋದಿಲ್ಲ. ಯಾರು ಮುರುಳಿ ಕೇಳಿ ಆದ ಮೇಲೆ ಒಂದು ಏಕಾಂತ ಸ್ಥಳದಲ್ಲಿ ಒಂದು 10 ನಿಮಿಷ 15 ನಿಮಿಷ ಒಂದು ಅರ್ಧ ಗಂಟೆ, ಆ್ಯಕ್ಚುಲಿ ಇನ್ನೂ ಏನು ಗೊತ್ತಾ, ಎಷ್ಟು ಹೊತ್ತು ಸೊಪ್ಪನ್ನು ತಿನ್ನಲಿಕ್ಕೆ ಸಮಯ ಕೊಡುತ್ತೋ ಹಸು, ಅದರ 3ರಿಂದ 4 ಪಟ್ಟು ಸಮಯ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಅದನ್ನು ಅಗದು 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 ಮೆಲುಕು ಹಾಕಿ 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 ನುಂಗಿಗೆ ಅದು ಟೈಮ್ ಕೊಡುತ್ತೆ. 1 ಗಂಟೆ ನಾವು ಮುರುಳಿ ಕೇಳ್ತೀವಿ ಅಂದರೆ 3 ಗಂಟೆ ಅದನ್ನು ಮನನ ಚಿಂತನೆ ಮಾಡಬೇಕು. ಇದು ನಿಯಮ. ಆವಾಗಲೇ ನೀವು ಪೂರ್ತಿ ಮುರುಳಿಯನ್ನು ಸರಿಯಾಗಿ ಶೇಖರಣೆ ಮಾಡಿಕೊಂಡಂಗೆ ನಿಮಗದು ಪೂರ್ತಿ ಡೈಜೆಸ್ಟ್ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಜಾನಕಿ ದಾದೀಜಿಯವರು 10 ಸರಿ 11 ಸರಿ ಮುರುಳಿಯನ್ನು ಪ್ರತಿನಿತ್ಯ ಓದ್ತಾ ಇದ್ರು ಅನ್ನೋದು. ಅವರು ನಮ್ಮ ಥರ ಸುಮ್ಮನೆ ತಿಂದು ಎದ್ದು ಹೋಗಿಬಿಡ್ತಾ ಇರಲಿಲ್ಲ. ಅದನ್ನು ಮೆಲುಕು ಹಾಕಲಿಲ್ಲ ಅಂದರೆ ನಾನು ತಿಂದಿರೋದು ವ್ಯರ್ಥ, ಯಾಕಂದ್ರೆ ಅದು ಶಕ್ತಿ ಆಗೋದಿಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಮನನ ಶಕ್ತಿಯ ಮುಖಾಂತರ ಶಕ್ತಿಶಾಲಿಗಳಾಗಿ ಎಷ್ಟು ಅರ್ಥಪೂರ್ಣವಾಗಿ ಬಳಸ್ತಾರೆ ಪರಮಾತ್ಮ. ಅಂದರೆ ಯಾವಾಗ ಹಸು ಮೆಲುಕು ಹಾಕಿದ ಮೇಲೆ ಅದು ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದಕ್ಕೆ ಎದ್ದು ನಿಲ್ಲೋದಕ್ಕೆ, ಓಡಾಡಲಿಕ್ಕೆ, ಹಾಲು ಕೊಡೋದಕ್ಕೆ ತಾಕತ್ತು ಬರುತ್ತೆ. ಹಾಗೆ ನಾವು ಮುರುಳಿಯನ್ನು ಕೇಳಿಬಿಟ್ಟು ಮಾತ್ರಕ್ಕೆ ಶಕ್ತಿಶಾಲಿಗಳಾಗೋದಿಲ್ಲ. ಅದಕ್ಕೆ ಎಷ್ಟೇ ಮುರುಳಿ ಕೇಳಿದರೂ ನಮ್ಮಲ್ಲಿ ಪರಿವರ್ತನೆ ಬರೋದಿಲ್ಲ, ದಿವ್ಯತೆ ಬರೋದಿಲ್ಲ. ಯಾಕಂದರೆ ನಾವು ಮೆಲುಕು ಹಾಕಲೇ ಇಲ್ಲ. ಮೆಲುಕು ಹಾಕೋದು ಅಂದ್ರೇನು, ಮನನ ಚಿಂತನೆ ಮಾಡಲಿಲ್ಲ. ಇನ್ನೊಬ್ಬರು ಮಾಡಿದ್ದನ್ನು ಕೇಳಿಬಿಟ್ಟಿದ್ದೀವಿ ಅಷ್ಟೇ. ಆದರೆ ನಾನು ಸ್ವತಃ ಒಂದು ಮುರುಳಿಯನ್ನು ಕೇಳಿದ ಮೇಲೆ ಒಂದಷ್ಟು ಸಮಯವನ್ನು ಕೊಟ್ಟು ಮುರುಳಿ 10 ನಿಮಿಷ ಕೇಳಿ, ಆದರೆ 1 ಗಂಟೆ ಮನನ ಚಿಂತನೆ ಆಗಬೇಕು. ಎಟ್ಲೀಸ್ಟ್ ನೀವು ಮುಖ್ಯ ಸರ್ ಒಂದು ಸಲ ಪೂರ್ತಿ ಮುರುಳಿಯನ್ನು ಸೆಂಟ್ರಲ್ಲಿ ಹೋಗಿ ನೀವು ಕೇಳಿಸ್ಕೊಳ್ತೀರಿ. ಅದಾದ ಮೇಲೆ ಪೂರ್ತಿ ಮುರುಳಿಯನ್ನು ಮತ್ತೆ ರಿಪೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಹೆಡ್ಡಿಂಗು, ಪ್ರಶ್ನೋತ್ತರ, ಧಾರಣ, ವರದಾನ, ಸ್ಲೋಗನ್, ಇಷ್ಟರ ಮೇಲಾದರೂ ಒಂದು 2 ಗಂಟೆ ಕೂತ್ಕೊಂಡು ಚಿಂತನೆ ಮಾಡಿ, ಇಲ್ಲ 1 ಗಂಟೆ ಕೂತ್ಕೊಂಡಾದರೂ ಚಿಂತನೆ ಮಾಡಿ. ಅವಾಗ ಏನೋ ಒಂದಷ್ಟು ಅವತ್ತಿನ ಮುರುಳಿಯಿಂದ ನಿಮಗೆ ಸ್ವಲ್ಪ ಆದರೂ ಶಕ್ತಿ ಸಿಗಲಿಕ್ಕೆ, ಲಾಭ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾರು ಈ ರೀತಿ ಆ ಮನನ ಮಾಡಲಿಕ್ಕೆ ಶಬ್ದಾರ್ಥದಲ್ಲಿ ಉಳಿಲಾರ್ದೇ ಲಕ್ಷಾರ್ಥಕ್ಕೆ ಹೋಗಬೇಕು ಅಂತಂದರೆ ಒಂದಷ್ಟು ಮನನ ಚಿಂತನೆ ಮಾಡಿರಬೇಕಾಗತ್ತೆ. ಇನ್ನು ಯಥಾರ್ಥಕ್ಕೆ ಹೋಗಬೇಕು ಅಂತಂದರೆ ತುಂಬ ಸಮಯ ಕೊಟ್ಟಿರಬೇಕು. ತುಂಬ ಸಮಯ, ಒಂದು ಮುರುಳಿಯನ್ನು ಕನಿಷ್ಠ ಒಂದು 4ರಿಂದ 5 ಗಂಟೆ ಅದರ ಬಗ್ಗೆ ಚಿಂತನೆ ಇಡೀ ದಿನ ನಡೀತಾ ಇರಬೇಕು. ಬೇರೆ ಏನೂ ನಮಗಿಲ್ಲ ಜಗತ್ತಿನಲ್ಲಿ ಅಂಥ ದೊಡ್ಡ ಜವಾಬ್ದಾರಿ, ಗನಂಧಾರಿ ಕೆಲಸ. ಆ ಮುರುಳಿಯನ್ನು, ಪರಮಾತ್ಮ ಕೊಟ್ಟಿರುವ ಜ್ಞಾನವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲಸ ನಮಗೆ ಯಾವುದು ಜಗತ್ತಲ್ಲಿ ಇರಬಾರ್ದು. ಅದಕ್ಕೆ ಯಾರಾದರೆ ಒಂದು ಮುರುಳಿಗೆ ಅಷ್ಟು ಸಮಯವನ್ನು ಕೊಡ್ತಾ ಆಳವಾಗಿ ಏಕಾಗ್ರವಾಗಿ ಮನನ ಚಿಂತನೆಯಲ್ಲಿ ಮುಳುಗಿರ್ತಾರೋ ಅವರಿಗೆ ಯಥಾರ್ಥ ದೊರಕುತ್ತೆ. ಯಥಾರ್ಥ ದೊರಕ್ತು ಅಂದರೆ ಡೈರೆಕ್ಟ್ ಕನ್ವರ್ಟ್ ಇಂಟು ಪವರ್, ಡೈರೆಕ್ಟ್ ಬ್ಲಡ್ ಆಗಿಬಿಡುತ್ತೆ, ಅದು ಶಕ್ತಿ ಆಗಿಬಿಡುತ್ತೆ ಅದು. ಅದಕ್ಕೆ ಮನನ ಶಕ್ತಿಯ ಮುಖಾಂತರ ಶಕ್ತಿಶಾಲಿಗಳಾಗಿ ಬರುವ ಎಲ್ಲ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವಂತಹ ಸರ್ವ ಆಕರ್ಷಣ ಮುಕ್ತ ವಿಘ್ನ ಯಾವುದು ನಮಗೆ ಅಂದರೆ ನಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ಏನು ಬರುತ್ತೋ ಅದೇ ವಿಘ್ನ. ವಿಘ್ನ ಅಂದರೆ ಬಹಳ ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಯಾರಾದರೂ ತೊಂದರೆ ಕೊಟ್ಟಾಗಲೇ ವಿಘ್ನ, ಯಾರಾದರೂ ಅವಮಾನ ಮಾಡಿದರೆ ವಿಘ್ನ, ಯಾರಾದರೂ ಮೋಸ ಮಾಡಿದರೆ ವಿಘ್ನ, ಏನಾದರೂ ರೋಗ ಬಂದ್ರೇ ವಿಘ್ನ, ಏನಾದರೂ ಪರಿಸ್ಥಿತಿ ಬಂದ್ರೇ ವಿಘ್ನ ಅಲ್ಲ. ಇದು ಅಜ್ಞಾನಿಗಳು ಹೇಳ್ತಾರೆ. ಜ್ಞಾನಿಗೆ ವಿಘ್ನ ಯಾವುದು ಅಂತಂದರೆ ಆಕರ್ಷಣೆಗಳು. ನಿಮಗೆ ಒಳ್ಳೇದಾಗ್ತಾ ಇದೆ ಜಾಸ್ತಿ ಅಂದರೂ ಕೂಡ ವಿಘ್ನನೇ. ನಿಮಗೆ ಬಹಳ ಹೊಗಳುತ್ತಿದ್ದಾರೆ, ಅದು ವಿಘ್ನ. ಬಹಳ ಜನ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ, ಅದು ವಿಘ್ನ. ಬಹಳ ಜನ ಫಾಲೋ ಮಾಡ್ತಿದ್ದಾರೆ, ಅದು ವಿಘ್ನ. ಅರೆ ಇದು ಹೆಂಗೆ ವಿಘ್ನ ಆಗುತ್ತೆ, ಇದು ಬೇಕು ಅಂತ ತಾನೇ ನಾವು ಮಾಡ್ತೀವಿ ಅಂತ ನಾವು ಅನ್ಕೊಳ್ತೀವಿ. ಇಲ್ಲ, ಜ್ಞಾನಿಗಳಿಗೆ, ಎಲ್ಲದರಿಂದ ಬಿಡಿಸಿಕೊಳ್ಳುವವರಿಗೆ ಹೆಚ್ಚು ಹಣ ಬರ್ತಾ ಇತ್ತು ಅಂದರೆ ಅದು ವಿಘ್ನ. ಹೆಚ್ಚು ಜನಗಳು ಬರ್ತಾ ಇದ್ರೆ ಅದು ವಿಘ್ನ. ಹೆಚ್ಚು ಪ್ರಚಾರ ಆಗ್ತೈತೆ ಅಂದ್ರೆ ವಿಘ್ನ ಆಗುತ್ತೆ ಅದು.
ಅಂದರೆ ಜ್ಞಾನಿಗೆ ಬೇರೆ ಬೇರೆ ರೂಪದ ಆಕರ್ಷಣೆಗಳು ಬಂದುಬಿಡುತ್ತೆ. ಆಮೇಲೆ ಶರೀರದ ಅಭಿಮಾನ, ಸಂಬಂಧಗಳ ಅಭಿಮಾನ, ಜನಗಳ ಅಭಿಮಾನ, ಹೆಸರು ಕೀರ್ತಿಯ ಅಭಿಮಾನ, ಪೋಸ್ಟ್ ಪೊಸಿಷನ್ನಿನ ಅಭಿಮಾನ, ಏನು ಬೇಕಾದರೂ ಬರ್ಬೋದು. ಅದು ವಿಘ್ನ ಅಂತಂದರೆ ಇಲ್ಲಿ ತನಕ ನಾವು ದುಃಖ, ದಾರಿದ್ರ್ಯ, ಚಿಂತೆ, ನೋವು, ನಷ್ಟ ಇವೇ ಅನ್ಕೊಂಡಿದ್ದೀವಿ. ಇವೆಲ್ಲ ಜ್ಞಾನಿ ವಿಘ್ನ ಏನಂದರೆ ಆತನಿಗೆ ಬಹಳ ಒಳ್ಳೇದಾಗ್ತಾ ಹೋಗ್ತೈತೆ ಅಂದ್ರೂ ವಿಘ್ನನೇ. ಅದಕ್ಕೆ ಇಂಥ ಆಕರ್ಷಣೆಗಳ ಫೋರ್ಸನ್ನು ಸಮಾಪ್ತಿ ಮಾಡಬೇಕು ಅಂತ ಆಕರ್ಷಣ ಮುಕ್ತ ಭವ. ಅದೇ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡಿದಾಗ ಡಿಟ್ಯಾಚ್, ನ್ಯಾರ, ಎಲ್ಲದರಿಂದ ನ್ಯಾರ ಆಗಿರಬೇಕು, ಆಕರ್ಷಣ ಮುಕ್ತನಾಗಿರಬೇಕು. ಇದು ಯಾವಾಗ ಸಾಧ್ಯ ಅಂದರೆ ನನ್ನೊಳಗಡೆ ಆ ಮನನ ಶಕ್ತಿಯ ಮುಖಾಂತರ ಮುರುಳಿಯ ತಿರುಳು ಸಾರ ನನಗೆ ಸಿಕ್ಕಾಗ. ಏನು ಮುರುಳಿಯ ತಿರುಳು, ಮುರುಳಿಯ ಸಾರ ಅಂದರೆ मैं एक्ट करने के लिए आया हूँ, मैं एक एक्टर हूँ, इसमें कोई लेना देना नहीं है मेरे लिए, ये सब एक्ट करने के लिए आए हुआ है, ये रियल नहीं है, ये रील है. ಇದೆಲ್ಲವೂ ಒಂದು ಸೀನಲ್ಲಿ ನಡೆಯುವಂಥ ಪಾತ್ರದ ಸನ್ನಿವೇಶಗಳೇ ಹೊರತಾಗಿ ಇದು ಪಾತ್ರಕ್ಕಾಗಿ ನಟಿಸುತ್ತಿರುವ, ಅಭಿನಯಿಸುತ್ತಿರುವ ಅಭಿನೇತ್ರಿಗಳೇ ಹೊರತಾಗಿ ಇವರು ಯಾರು ನನ್ನವರಲ್ಲ. ಇದು ಪಾತ್ರಕ್ಕಾಗಿ ಸಂಬಂಧಪಟ್ಟವರೇ ಹೊರತಾಗಿ ಒಳಗೆ ನಾನು ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆತ್ಮರೇ ಹೊರತು ಪಾತ್ರಗಳಲ್ಲ. ನಾವು ಪಾತ್ರ ಮಾಡಲಿಕ್ಕೆ ಬಂದವರೇ ಹೊರತು ಪಾಪ ಮಾಡಲಿಕ್ಕೆ ಬಂದವರಲ್ಲ. ಈ ಸೃಷ್ಟಿಯಲ್ಲಿ ಯಾವುದೂ ಕೂಡ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿಯ ನಾಟಕ ಪರ್ಫೆಕ್ಟ್ ಆಗಿರುವಂಥದ್ದು. ಈ ಸೃಷ್ಟಿಯ ನಾಟಕ ಈಗ ಸೂಟ್ ಆಗ್ತಾ ಇರೋದಲ್ಲ, ಆಲ್ರೆಡಿ ಶೂಟಿಂಗ್ ಮುಗಿದು ಕಂಪ್ಲೀಟ್ ಎಪಿಸೋಡನ್ನು ನೋಡ್ತಾ ಇರೋದು. ಇದರಲ್ಲಿ ಯಾವುದು ಆ್ಯಡ್ ಮತ್ತು ಎಡಿಟ್ ಆಗೋದಿಲ್ಲ. ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್, ಬಹಿರಂಗದ ಪಾತ್ರವನ್ನಾಗಲಿ ಅಂತರಂಗದ ಸೂಕ್ಷ್ಮ ಮನಬುದ್ಧಿ ಸಂಸ್ಕಾರಗಳನ್ನಾಗಲಿ ಯಾರದ್ದು ಯಾರೂ ಎಂದಿಗೂ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ಈ ನಾಟಕದ ವಿಶೇಷ ಅನ್ನುವ ಸತ್ಯ ಯಾವಾಗ ಈ ಮನನ ಚಿಂತನೆಯಿಂದ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಆಗ ನಾನು ಸಾಕ್ಷಿ ಸೀಟಲ್ಲಿ ಕೂಡ್ತೇನೆ. ಓ, ನಾನು ಎಷ್ಟು ಇದರೊಳಗಡೆ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ, ಇಲ್ಲೇನಾಗ್ಬಿಡುತ್ತೆ, ಅಲ್ಲೇನಾಗ್ಬಿಡುತ್ತೆ, ಇವ್ರೇನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಎಷ್ಟು ಇದರೊಳಗಡೆ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ನನ್ನ ಪಾತ್ರದೊಳಗಡೆ ಪಾತ್ರವೇ ನಾನು ಆಗಿಬಿಟ್ಟಿದ್ದೆ. ಇವರೆಲ್ಲರೂ ನನ್ನವರೇ ಅಂದ್ಕೊಂಡು ಬಿಟ್ಟಿದ್ದೆ. ಇಲ್ಲಿ ನಡೀತಾ ಇರೋದು ರಿಯಲ್ ಅನ್ಕೊಂಡ್ಬಿಟ್ಟಿದ್ದೆ. ಇದು ಒಂದು ಜಸ್ಟ್ ಸೀನ್ ಅನ್ನೋದನ್ನು ಮರೆತು ಹೋಗಿಬಿಟ್ಟಿದ್ದೆ, ಅಜ್ಞಾನಕ್ಕೆ ವಶವಾಗಿಬಿಟ್ಟಿದ್ದೆ ಅಂತ ಯಾವಾಗ ನಮಗೆ ರಿಯಲೈಸ್ ಆಗುತ್ತೆ ಅಂದರೆ ಈ ಮುರುಳಿಯ ಮನನ ಚಿಂತನ ಮಾಡ್ತಾ 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 ಹೋದಾಗ ಅವಾಗ ಈ ಶಕ್ತಿಗಳೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಇದರ ಸಾರ ಎಸನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಅವಾಗ ನಾವು ಗಟ್ಟಿಯಾಗಿ ಶಕ್ತಿಶಾಲಿಗಳಾಗ್ತೀವಿ. ಈ ಪ್ರಪಂಚದಿಂದ ಯಾವುದೊಂದು ಲೇನಾದೇನ ತೆಗೆದುಕೊಳ್ಳೋದು ಕೊಡೋದು ನನಗೇನೂ ಇಲ್ಲ. ಇಲ್ಲಿ ಓನ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದವನು ಆ್ಯಕ್ಟ್ ಮಾಡಿದ್ದೀನಿ, ಮುಗೀತು, ಮನೆಗೆ ಹೋಗ್ತೀನಿ ಅಷ್ಟೆ. ಇಲ್ಲಿ ಯಾರ ಹತ್ರ ನನಗೇನು ವ್ಯವಹಾರ ಇಲ್ಲ ಅನ್ನುವ ಸತ್ಯ ಗೊತ್ತಾದಾಗ ಡಿಟ್ಯಾಚ್, ಆಕರ್ಷಣ ಮುಕ್ತ. ಯಾರ ಬಗ್ಗೆ ನಾನು ಚಿಂತೆ ಮಾಡೋದಿಲ್ಲ. ಫೀಲಿಂಗ್ ಪ್ರೂಫ್ ಆಗಿಬಿಟ್ಟಿದ್ದೀನಿ ನಾನು. ಏನು ಕಲ್ಲಿದ್ದಂಗಿದನ್ರಿ ಮನುಷ್ಯನಿಗೆ ಒಂದು ಸ್ವಲ್ಪ ಮಾನವೀಯತೆ ಅನ್ನೋದಿಲ್ಲ ಅಂತಾರೆ ಜನ. ಜ್ಞಾನಿಗಳಿಗೆ ಹಾಗೆ ಹೇಳ್ತಾರೆ. ಜ್ಞಾನಿಗಳಿಗೆ ಮಾನವೀಯತೆ ತೋರಿಸೋದು ಅದು ಪಾತ್ರಕ್ಕೆ, ಆತ್ಮಕ್ಕೆ ಯಾರ ಮಾನವೀಯತೆಯ ಅವಶ್ಯಕತೆ ಇಲ್ಲ. ಯಾಕಂದರೆ ಆತ್ಮಕ್ಕೆ ಎಂದೂ ಏನೂ ಆಗೋದಿಲ್ಲ. ಅದು ಅವಿನಾಶಿ, ಅದು ನಿರಾಕಾರ, ಅದು ಚೈತನ್ಯ, ಅದು ಪರಮಧಾಮ ನಿವಾಸಿ, ಸರ್ವಶಕ್ತಿವಂತನ ಸಂತಾನ. ಹಾಗಾಗಿ ಯಾವ ಆತ್ಮರಿಗೂ ಏನೂ ಆಗೋದಿಲ್ಲ. ಇಲ್ಲಿ ನಾವು ಯಾರಿಗೂ ಆತ್ಮೀಯತೆ, ಮಾನವೀಯತೆ ಅಂತ ತೋರಿಸುವ ಅವಶ್ಯಕತೆ ಬೀಳೋದಿಲ್ಲ. ಪಾತ್ರದಲ್ಲಿದ್ದೀವಿ, ಪಾತ್ರ ಮಾಡ್ತಾ ಇದ್ದೀವಿ. ಒಳಗಡೆ ಅಂತರಾತ್ಮದಲ್ಲಿ ನಾವು ಗಟ್ಟಿ ಬೀಜ ರೂಪ ಗಟ್ಟಿಗೊಂಡಾಗ, ಆಕರ್ಷಣೆ ಮುಕ್ತರಾದಾಗ ಇಲ್ಲಿ ಎಲ್ಲ ಸೀನ್ಗಳನ್ನು ತುಂಬ ಸಾಕ್ಷಿಯಾಗಿ ನೋಡ್ತಾ ಹೋಗಬೇಕು. ಯಾವುದರಲ್ಲಿ ಇನ್ವಾಲ್ವ್ ಆಗದೆ, ಯಾವುದರನ್ನೂ ಕರೆಕ್ಷನ್ ಮಾಡದೆ, ಯಾವುದನ್ನೂ ಬೇರೆ ಥರದಲ್ಲಿ ನೋಡದೆ, ಎಲ್ಲವನ್ನ ಸಾಕ್ಷಿಯಾಗಿ ನೋಡುವಂಥ ಸೀಟಲ್ಲಿ ಕೂತ್ಕೊಂಡಾಗ ಮಾತ್ರ ಆಕರ್ಷಣ ಮುಕ್ತ
ನ್ಯಾರಪ್ಪನ್ ನಮಗೆ ಬರುತ್ತೆ. ಅದಕ್ಕೆ ಇವತ್ತು ಮುರುಳಿಯ ಮುಖ್ಯ ಸಾರದಲ್ಲಿ ಹೇಳ್ತಾರೆ, ನಿಶ್ಚಯ ಬುದ್ಧಿ ಬನ್, ನಿಶ್ಚಯ ಬುದ್ಧಿಯವರಾಗಿ ನಾವೊಂದು ಸ್ಟೇಜಲ್ಲಿರಬೇಕು. ಯಾವುದು? ನಿಶ್ಚಯ ಬುದ್ಧಿಯಿಂದ ಇದ್ದಾಗ ನಾವು ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿರ್ತೇವೆ. ಟೆನ್ಷನ್ ಫ್ರೀ ಪೊಸಿಷನ್ ಅಲ್ಲಿ ಇರ್ತೇವೆ. ಯಾಕೆ ಟೆನ್ಷನ್ ಆಗ್ತಿದೆ ಅಂದ್ರೆ ನಮಗೆ ಕಾನ್ಫಿಡೆನ್ಸ್, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್, ನಂಬಿಕೆ ಇಲ್ಲ, ನಿಶ್ಚಯ ಇಲ್ಲ. ಯಾವುದ್ರ ಮೇಲೆ? ನನ್ನ ಆತ್ಮನ ಮೇಲೆ, ಪರಮಾತ್ಮನ ಮೇಲೆ, ಸೃಷ್ಟಿ ನಾಟಕದ ಮೇಲೆ, ಪರಮಾತ್ಮ ತಿಳಿಸುವ ಈ ಜ್ಞಾನದ ಮೇಲೆ. ನಿಶ್ಚಯ ಅಂದ್ರೆ ಏನು? ಟೆನ್ಷನ್ ಯಾಕಾಗ್ತಿದೆ ಅಂದರೆ ನಾಳೆಗೇನಾಗ್ಬಿಡುತ್ತೋ, ಇವ್ರಿಗೇನಾಗ್ಬಿಡುತ್ತೋ, ನನಗೇನಾಗ್ಬಿಡುತ್ತೋ, ಮುಂದೇನು ಮಾಡಬೇಕು, ಇದು ಎಲ್ಲವೂ ಟೆನ್ಷನ್ಗಳು ನನಗೆ. ಯಾಕೆ? ಯಾಕ್ಟ್ ಒಳಗಡೆ ಅದು ಪಾತ್ರ ಆಗಿದ್ದಾಗ ನಿನಗೆ ಅವರಿಂದ ನಿನಗೆ, ನಿನ್ನಿಂದ ಅವರಿಗೆ, ನಾಳೆ ಏನು ನಾಡಿದ್ದೇನು ಅನ್ನುವಂಥ ಪ್ರಶ್ನೆ ನಿನಗೆ. ಇಲ್ಲಿಯ ತನಕ ನೀನು ಪಾತ್ರವೇ ಆಗಿರುವ ತನಕ, ಪಾತ್ರದಲ್ಲೇ ಮುಳುಗಿರುವ ತನಕ ಟೆನ್ಷನ್. ಪಾತ್ರ ಅಲ್ಲ, ನಾನು ಪಾತ್ರಧಾರಿ ಅಂತ ಹೊರಗಡೆ ಬಂದಾಗ, ನಾನೊಂದು ಆತ್ಮ ಅಂತ ತಿಳಿದಾಗ, ಸಾಕ್ಷಿಯಾಗಿ ಇದು ಒಂದು ನಾಟಕ ಅಂತ ಅದರಿಂದ ಹೊರಗಡೆ ಬಂದು ನೋಡ್ತಾ ಇದ್ದಾಗ ಟೆನ್ಷನ್ ಫ್ರೀ. ನಾಟಕ ನೋಡೋರಿಗೆ ಅಯ್ಯೋ ಈ ಭಿಕ್ಷುಕನಿಗೆ ಪಾಪ ಒಂದು ಬಟ್ಟೆ ಕೊಡಬೇಕಲ್ಲ ಅಂತ ಯಾರು ಯೋಚನೆ ಮಾಡಲ್ಲ. ಅಯ್ಯೋ ಇವನು ಕಳ್ಳ ಇದ್ದಾನೆ ಜೈಲಿಗೆ ಹಾಕಬೇಕಲ್ಲ ಅಂತ ಯಾರು ಯೋಚನೆ ಮಾಡಲ್ಲ. ಅದು ಒಂದು ದೃಶ್ಯ. ಅವನು ಕಳ್ಳನ ಪಾತ್ರ ಮಾಡುವವನು, ಅವನು ಭಿಕ್ಷುಕನ ಪಾತ್ರವನ್ನು ಮಾಡುವವನು. ಇಲ್ಲಿ ಯಾರೂ ಭಿಕ್ಷುಕರಿಲ್ಲ, ಯಾರೂ ಕಳ್ಳರಿಲ್ಲ, ಇಲ್ಲಿ ಯಾರೂ ಸಾಯುವವರಿಲ್ಲ. ಸತ್ತಂಗೆ ಆ್ಯಕ್ಟಿಂಗ್, ಭಿಕ್ಷೆ ಬೇಡಿದಂಗೆ ಆ್ಯಕ್ಟಿಂಗ್, ನಟನೆ ಮಾಡುತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿ ನಮಗೆ ಯಾವುದೇ ರೀತಿಯ ಟೆನ್ಷನ್ ಇರುವುದಿಲ್ಲ. ಟೆನ್ಷನ್ ಯಾರಿಗಿರಬೇಕು ಅಂದರೆ ನಾಟಕ ಮಾಡಿಸುವ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ. ಹೆಂಗೆ ಮಾಡ್ತಾರೋ ಈಗ ಆಲ್ರೆಡಿ ಅವರು ಟೆನ್ಷನ್ ಫ್ರೀ. ಯಾಕಂದ್ರೆ ಆಲ್ರೆಡಿ ಮಾಡಿದ್ದು ಆಗೋಗಿದೆ, ಸೂಟ್ ಆಗಿದ್ದು ಆಗೋಗಿದೆ, ಮತ್ತು ಯಾಡೂ ಬೇಕಾಗಿಲ್ಲ, ಎಡಿಟು ಬೇಕಾಗಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಆಗೋಗಿದೆ. ಅವ್ರು ಮಾಡಿಬಿಟ್ಟಿದ್ದಾರೆ, ಅನಾದಿಯಾಗಿ ಆಗೋಗಿದೆ. ಅದು ಅವರೇ ಟೆನ್ಷನ್ ತಗೊಳ್ಳಲ್ಲ ಅಂದಮೇಲೆ, ಅದನ್ನೇ ರಿಪೀಟ್ ಎಪಿಸೋಡ್ಗಳನ್ನ ಆಗ್ತಾ ಇದ್ದಾರೆ ಅಂದಮೇಲೆ, ಇದು ಎಷ್ಟನೇ ಎಪಿಸೋಡಲ್ಲಿ ನಾವು ಮತ್ತೆ ಮಾಡಿ ತೋರಿಸ್ತಾ ಇದ್ದೀವಿ ಗೊತ್ತಿಲ್ಲ. ನಾವು ನೋಡ್ಬೇಕು ಈಗಷ್ಟೇ. ಮಾಡಿದ್ದೆಲ್ಲ ಮುಗಿದೋಗಿದೆ, ಆಗಿ ಹೋಗಿದೆ, ಶೂಟಿಂಗ್ ಮುಗಿದು ಹೋಗಿದೆ. ಅದು ಆಲ್ರೆಡಿ ಶೂಟಿಂಗ್ ಆಗಿ ಕ್ಯಾಸೆಟ್ ಆಗಿ ಎಷ್ಟೋ ಸಲ ರಿಪೀಟ್ ಆ ಶೋನ ನೋಡ್ತಾ ಬಂದಿದ್ದೀವಿ. ಈಗ ಈ ಸೀನಲ್ಲಿ ಇದ್ದೀವಿ. ಯಾವ ಸೀನು? ಕಲಿಯುಗ ಮುಗಿದು ಸಂಗಮ ಯುಗದ ಒಂದು ಆರಂಭದ ಸೀನ್. ಸಂಗಮ ಯುಗನೂ ಕೂಡ ಮುಗಿಯುವಂಥ ಸೀನಲ್ಲಿ ನಾವಿದ್ದೀವಿ ಈಗ. ಅದಕ್ಕೆ ಇದರಲ್ಲಿ ನಾವು ಇನ್ವಾಲ್ವ್ ಆಗಲಿಲ್ಲ ಅಂದರೆ ಟೆನ್ಷನ್ ಫ್ರೀ. ಇದರಲ್ಲಿ ಯಾವ ಆತ್ಮರ ದೋಷವೂ ಇಲ್ಲ, ಪರಮಾತ್ಮನ ದೋಷವೂ ಇಲ್ಲ, ಪ್ರಕೃತಿಯ ದೋಷವೂ ಇಲ್ಲ. ಆಲ್ ಈಸ್ ವೆಲ್, ಆಲ್ ಈಸ್ ಪರ್ಫೆಕ್ಟ್. ಆ ಆ್ಯಕ್ಟಿಗೋಸ್ಕರ, ಆ ಸೀನ್ಗೋಸ್ಕರ ಏನು ಬೇಕಾಗಿತ್ತೋ, ನಾಟಕ ಏನು ಡಿಮ್ಯಾಂಡ್ ಮಾಡಿತ್ತೋ ಅದನ್ನೇ ಪ್ರತಿಯೊಂದು ಆತ್ಮರು ಇಲ್ಲಿ ಪಾತ್ರವನ್ನು ಮಾಡ್ತಿದ್ದಾರೆ. ಅವರ ಯಾರದ್ದೂ ದೋಷ ಇಲ್ಲ, ನನ್ನಲ್ಲೂ ದೋಷವಿಲ್ಲ, ನನಗೂ ಏನೂ ಆಗೋದಿಲ್ಲ, ಅವರಿಗೂ ಏನೂ ಆಗೋದಿಲ್ಲ ಅನ್ನುವಂಥ ಸತ್ಯದ ಅರಿವು ಯಾವಾಗ ದೃಢ ನಿಶ್ಚಯ ನಮಗೆ ಬರುತ್ತದೋ ಆಗ ಟೆನ್ಷನ್ ಫ್ರೀ ಆಗ್ತೇವೆ. ಈ ರೀತಿಯಾಗಿ ನಾವು ಟೆನ್ಷನ್ ಫ್ರೀ ಆಗಬೇಕು ಅಂದರೆ ಇಷ್ಟು ಆಳವಾದ ಮನನ ಚಿಂತನೆಯನ್ನು ಮಾಡಿ ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ಳಿ. ಏನು ನಡೀತಾ ಇದೆ ಸುಮ್ಮನೆ ಒಂದು 10 ನಿಮಿಷಕ್ಕಾಗಿ ನೀವು ಕೂತ್ಕೊಂಡು ನೋಡಿ. ಈ ಮುರಳಿ ಮುಗಿದ ಮೇಲೆ, ಚಿಂತನೆ ಮುಗಿದ ಮೇಲೆ ಸಾಕ್ಷಿ. ಇಡೀ ಸೃಷ್ಟಿನೇ ಒಂದು ನಾಟಕ ರಂಗ. ನೀವು ಬೇಕಾದ್ರೆ ಸೂಕ್ಷ್ಮತನದಲ್ಲಿ ಕೂತ್ಕೊಂಡು ನೋಡ್ಬೋದು, ನಿಮ್ಮ ಸ್ಮೃತಿಯನ್ನು ಅಲ್ಲಿಟ್ಟು. ಇಲ್ಲ, ನಿಮ್ಮ ಮುಂದುಗಡೆನೆ ಇಡೀ ಸೃಷ್ಟಿ ಇದೆ, ಇಡೀ ಸೃಷ್ಟಿಯಲ್ಲಿ ಎಲ್ಲ ನಾಟಕ ನಡೀತಾ ಇದೆ. ಇಲ್ಲಿ ಭೂಮಿ ಇದೆ, ನೀರು ಇದೆ, ಗಾಳಿ ಇದೆ, ಅಂತರಿಕ್ಷ ಇದೆ, ಬೆಂಕಿ ಇದೆ. ಈ ಪಂಚತತ್ವಗಳಲ್ಲಿ ಅನೇಕ ಜೀವರಾಶಿಗಳಿದೆ, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಮಾನವರು. ಎಲ್ಲರೂ ಒಂದು ಸುಂದರವಾದ ನಾಟಕದಲ್ಲಿ ಈ ದೃಶ್ಯಕ್ಕೆ ಬೇಕಾದಂಥ ರೀತಿಯಲ್ಲಿ ಎಲ್ಲರೂ ಕೂಡ ನುರಿತ
ಅನುಭವಿ ಆ್ಯಕ್ಟರ್ಗಳೇ ಆಗಿದ್ದಾರೆ, ನಟರೇ ಆಗಿದ್ದಾರೆ. ಅವರೆಲ್ಲರ ನಟನೆಯನ್ನು ನೋಡಿ ಧನ್ಯ ನಾನು ಅಂತ ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಯಾರು ಅಳ್ತಾ ಇದ್ದಾರೋ ಸಾಕ್ಷಿಯಾಗಿ ನೋಡಿ, ಯಾರು ನಗ್ತಾ ಇದ್ದಾರೋ ಸಾಕ್ಷಿಯಾಗಿ ನೋಡಿ, ಯಾರು ಬೈತಾ ಇದ್ದಾರೋ ಸಾಕ್ಷಿಯಾಗಿ ನೋಡಿ, ಯಾರು ಹೊಗಳ್ತಾ ಇದ್ದಾರೋ ಸಾಕ್ಷಿಯಾಗಿ ನೋಡಿ. ಯಾವುದನ್ನೂ ತೆಗೆದುಕೊಳ್ಳಬೇಡಿ, ಯಾವುದನ್ನೂ ಕೊಡಬೇಡಿ, ಯಾರ ಮೇಲೆ ಒಪಿನಿಯನ್ ಕೊಡಬೇಡಿ, ಇದು ಸರಿ ಇದು ತಪ್ಪು ಅಂತ. ಮತ್ತು ಯಾರ್ದು ಹೊಗಳಿಕೆನೂ ನಿಂದನೇನು ತಗೊಳ್ಬೇಡಿ. ಇದು ಸಾಕ್ಷಿ ಸ್ಟೇಜ್. ಅದೇ ಥರ ನಿಮ್ಮ ಮನೆಯಲ್ಲೂ ಸಾಕ್ಷಿಯಾಗಿರೋದು ಒಂದು ಸಲ ಅಭ್ಯಾಸ ಮಾಡಿ ನೋಡಿ. ಮಗ ಏನು ಮಾಡ್ತಿದ್ದಾನೆ? ಅವನ ಪಾತ್ರ ಮಾಡ್ತಿದ್ದಾನೆ. ಹೆಂಡತಿ ಏನು ಮಾಡ್ತಿದ್ದಾಳೆ? ಭಾರಿ ಕೋಪ ಮಾಡ್ಕೊತಾಳೆ, ಭಾರಿ ಟೆನ್ಷನ್ ತಗೊಂಡಿದ್ದಾಳೆ. ಹಾಂ, ಪಾತ್ರ ಇದೆ, ಮಾಡ್ತಿದ್ದಾಳೆ. ಮಗ ನಾನು ಹೇಳ್ದಂಗೆ ಕೇಳೋದಿಲ್ಲ ಅಣ್ಣವ್ರೆ, ನಾನು ಹೇಳೋದೇ ಒಂದು ಅವನು ಮಾಡೋದೇ ಒಂದು. ಅವನ ಪಾತ್ರ ಮಾಡ್ತಾ ಇದ್ದಾನೆ. ಅವನ ಪಾತ್ರದಲ್ಲಿ ನಮಗೇನಿದೆ ಕೆಲಸ? ತಾಯಿಯಾಗಿ ಏನು ಮಾಡ್ಬೇಕು ನೀವು ಮಾಡಿ, ಮಗ ಆಗಿ ಏನು ಮಾಡ್ಬೇಕು ಅವನು ಮಾಡ್ತಾನೆ. ಅವನ ಸ್ಕ್ರಿಪ್ಟಲ್ಲಿ ಏನಿದೆ ಅವನು ಮಾಡ್ತಾನೆ, ನಿಮ್ಮ ಸ್ಕ್ರಿಪ್ಟಲ್ಲಿ ಏನಿದೆ ನೀವು ಮಾಡಿ. ಹಾಗಂತ ನೀವು ಟೆನ್ಷನ್ ತೊಗೊಂಡು ಅವನ ಪಾತ್ರ ಸುದ್ದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಮೋಹ ವಿಕಾರ ಅಂತ ಕರೀತಾರೆ. ಈಗ ಅದರಿಂದ ಮುಕ್ತ ಆಗಿಬಿಡಿ. ಸಾಕ್ಷಿಯಾಗಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ. ಮಗ ಹೆತ್ತಿದ್ದೀರಿ, ಜನ್ಮ ಕೊಟ್ಟಿದ್ದೀರಿ, ಅವನಿಗೇನು ಮಾಡಬೇಕು? ಟೈಮ್ ಸರಿಗೆ ಊಟ ಕೊಡೋದು, ಟೈಮ್ ಸರಿಗೆ ಬಟ್ಟೆ ಕೊಡೋದು, ಟೈಮ್ ಸರಿಗೆ ಸ್ಕೂಲಿಗೆ ಕಳಿಸೋದು, ಅದಕ್ಕೇನೆಲ್ಲ ತಂದೆ ತಾಯಿಯಾಗಿ ಪಾಲನೆ ಕೊಡ್ಬೋದು ಅಷ್ಟನ್ನು ಮಾತ್ರ ನೀವು ಮಾಡಿ. ಹೇಗೆ ರೈತ ತನ್ನ ಕರ್ತವ್ಯ ಹೇಗೆ ಹೊಲವನ್ನು ಹದಗೊಳಿಸೋದು, ಬೀಜವನ್ನು ಬಿತ್ತೋದು, ನೀರನ್ನು ಹಾಯಿಸೋದು, ಅದಕ್ಕೆ ತಕ್ಕಂಥ ಒಂದಷ್ಟು ಪಾಲನೆಯನ್ನು ಕೊಡೋದು, ಅದು ಬೆಳೆ ಬರೆಸೋದು ರೈತನ ಕೈಯಲ್ಲಿ ಇರಲ್ಲ. ಹೇಗೋ ಹಾಗೆಯೇ ಮಕ್ಕಳಿಗೆ ಜನ್ಮ ಕೊಡೋದು, ಒಂದು ವಾತಾವರಣ ನಿರ್ಮಾಣ ಮಾಡೋದು ನಿಮ್ಮ ಕೈಯಲ್ಲಿದೆ. ಅವರ ಸಂಸ್ಕಾರದಲ್ಲಿ ಏನಿದೆಯೋ ಅದೇ ಬರುತ್ತದೆ. ಹಾಗಾಗಿ ಅಲ್ಲೂ ಟೆನ್ಷನ್ ಫ್ರೀ. ಸಾಕ್ಷಿಯಾಗಿ ನೋಡಿ. ಮನೇಲಿ ಅತ್ತೆ ಮಾವ ಇದ್ದಾರೆ, ಅವ್ರ ಪಾತ್ರ ಅವ್ರು ಮಾಡ್ತಿದ್ದಾರೆ. ಅಯ್ಯೋ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಣ್ಣವ್ರೆ, ಅವ್ರ ಮಗಳನ್ನೇ ಎಷ್ಟೆಲ್ಲ ಹೊಗಳ್ತಾರೆ, ನಾವೆಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೂ ನಮಗೇನು ಕೂಡ ಅವರು ಬೆಲೆನೇ ಕೊಡೋದಿಲ್ಲ, ನಮಗೆ ಗೌರವನೇ ಇಲ್ಲ, ನಮ್ಮ ಜೊತೆ ಬರೀ ಜಗಳನೇ ಮಾಡ್ತಾರೆ. ಸಾಕ್ಷಿಯಾಗಿ ನೋಡಿ. ಪಾಪ ಬದುಕಿಗಾಗಿ ಬಡದಾಡಿ ಸವೆದ ಜೀವಗಳು, ತಿಳಿದೋ ತಿಳಿಲಾರದನೋ ಈ ನಾಟಕದಲ್ಲಿ ಸುಂದರವಾದ ಆ್ಯಕ್ಟನ್ನು ಮಾಡಿರ್ತಕ್ಕಂಥ ಆತ್ಮರೇ. ಅವರು ಮಾಡಿರುವ ಸ್ಕ್ರಿಪ್ಟಿನಲ್ಲಿ ಅವರು ಬರೆದುಕೊಂಡಿರುವುದೇನೂ ಇಲ್ಲ. ಅವರ ಪಾತ್ರದಲ್ಲಿ ಏನಿದೆಯೋ ಅಷ್ಟನ್ನೇ ಮಾತ್ರ ಮಾಡಿದರೆ. ಹಾಗಾಗಿ ಅವರು ನಿರ್ದೋಷಿಗಳು. ತಂದೆ ತಾಯಿಯನ್ನು ನೋಡಿ. ನನಗೆ ಪಾಲನೆ ಕೊಡುವಂಥ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಅವರು ಕೂಡ ನಟರೇ. ಆತ್ಮಕ್ಕೂ ಕೂಡ ಏನೂ ತೊಂದರೆ ಇಲ್ಲ, ಈ ಆತ್ಮರಿಗೂ ಏನೂ ತೊಂದರೆ ಇಲ್ಲ. ಆತ್ಮಕ್ಕೆ ಯಾವತ್ತೂ ಏನೂ ಆಗೋದಿಲ್ಲ. ಈ ನಿರ್ಭಯ ನಿಶ್ಚಿಂತತೆ ಇರಬೇಕಾಗತ್ತೆ, ಈ ನಿಶ್ಚಯ ಬುದ್ಧಿ ಇರಬೇಕಾಗತ್ತೆ. ಆಗ ಮನೆಯಲ್ಲಿದ್ದಾಗ ಎಲ್ಲರನ್ನೂ ಎಷ್ಟು ಸಾಕ್ಷಿಯಾಗಿ ನೋಡ್ತಾ ಹೋಗ್ತೀರಾ, ಸ್ಮೈಲಲ್ಲೇ ಇರ್ತೀರಾ, ಸಾಕ್ಷಿಯಾಗಿ ಸ್ವೀಕಾರ. ಬೈಗುಳ ಬಂತ, ಓಕೆ ಸಾಕ್ಷಿ. ಹೊಗಳಿಕೆ ಬಂತ, ಓಕೆ ಸಾಕ್ಷಿ. ಕೆಲಸ ಹೇಳಿದ್ರ, ಓಕೆ ಸಾಕ್ಷಿ. ಸಾಕ್ಷಿಯಾಗಿ ಮಾಡ್ತಾ ಹೋಗಿ, ನಗುಮುಖದಿಂದ ಮಾಡ್ತಾ ಹೋಗಿ, ಪ್ರಸನ್ನ ಚಿತ್ತರಾಗಿ ಮಾಡ್ತಾ ಹೋಗಿ. ಅದು ಮಜಾನೇ ಬೇರೆ ಇದೆ. ಮನೆಯ ವಾತಾವರಣ, ಮನಸ್ಸಿನ ವಾತಾವರಣ ಎಷ್ಟು ತುಂಬ ಚೆನ್ನಾಗಿ ಆಗೋಗುತ್ತೆ ಅಂದರೆ, ಆ ಕಡೆಯಿಂದ ಏನು ಬೇಕಾದರೂ ಬರಲಿ, ಈ ಕಡೆಯಿಂದ ಹೋಗೋದು ಸ್ಟಾಪ್ ಆಯಿತು ಅಂದ್ಕೊಳ್ಳಿ, ಘರ್ಷಣೆ ಸಮಾಪ್ತಿ. ಹಾಗಂತ ಒಂದೇ ಸಲಕ ನಿಂತು ಬಿಡುತ್ತೆ ನೀವು ಸಾಕ್ಷಿ ಆದ ತಕ್ಷಣ ಅಂದರೆ ಇಲ್ಲ, ತೀವ್ರತೆ ಜಾಸ್ತಿ ಆಗುತ್ತೆ. ನೀವು ಮಾತಾಡದೇ ಇದ್ದಷ್ಟು ಕೋಪ ಜಾಸ್ತಿ ಆಗ್ಬೋದು. ಸ್ವಲ್ಪ ಸಮಾಧಾನ ತಗೊಳ್ಳಿ, ಸಹನೆ ತಗೊಳ್ಳಿ. ನೀವು ಸಾಕ್ಷಿ ಸ್ಥಿತಿ ಅಭ್ಯಾಸ ಮಾಡ್ತಾ ಮೆಲು ಧ್ವನಿಯಲ್ಲಿ ಕಾಮಾಗಿ, ಒಳಗೆ ಯಾವುದೂ ಗರ್ಜಿಟ್ಕೊಳ್ಳಾರ್ದೇ, ಮತ್ತು ಸೈಲೆಂಟಾಗಿ ಬಿಟ್ಟಿನಿ ಅಂತ ಒಳಗಡೆ ದ್ವೇಷ ಮಾಡಿಕೊಂಡು ಹೊರಗಡೆ ಕಣ್ಣಲ್ಲಿ ಹಿಂಗೆ ತಿರುಗಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಕಂಪ್ಲೀಟ್ ಎಲ್ಲ ಡಿಸಾಲ್ವ್ ಮಾಡಿಬಿಡಿ, ಎಲ್ಲವನ್ನು ಬಿಟ್ಟುಬಿಡಿ. ಕಣ್ಣು ಅರಳಿರಬೇಕು, ಪ್ರಸನ್ನ ಚಿತ್ತ ಇರಬೇಕು, ಮುಖದ ಮೇಲೆ ಮನಸ್ಸಿನಲ್ಲಿ ಸಾಕ್ಷಿ ಸ್ಥಿತಿ ಇರಬೇಕು. ಕಂಪ್ಲೀಟಾಗಿ ಏನು ನಡೀತಾ ಇದೆಯೋ ನೋಡಿಕೊಂಡು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ. ಏಕದಮ್ ನಿಮಗೆ ಮನೆಯ ವಾತಾವರಣ ಚೇಂಜ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಸುತ್ತೆ, ಆದರೆ ಮನಸ್ಸಿನ ವಾತಾವರಣ ತುಂಬ ಅದ್ಭುತವಾದಂಥ ಒಂದು ಆನಂದವನ್ನು ನಿಮಗೆ ಕೊಡುತ್ತೆ. ಯಾಕಂದರೆ ನಾನು ಪ್ರಾಕ್ಟಿಕಲ್ ಮಾಡಿ ಹೇಳ್ತಾ ಇದ್ದೀನಿ. ಮನೆಯಲ್ಲಿದ್ದರೆ ಹೀಗೆ ಮಾಡಿ, ಆಫೀಸಲ್ಲಿದ್ದರೂ ಕೂಡ ಎಲ್ಲರ ಪಾತ್ರವನ್ನು ಒಂದು ಸಲ ನೋಡಿ. ನಿಮ್ಮ ಆಫೀಸಿನಲ್ಲಿ ಎಷ್ಟೆಲ್ಲ ಕಾರ್ಮಿಕರಿದ್ದಾರೆ, ಎಷ್ಟೆಲ್ಲ ವೆರೈಟಿ ವ್ಯಕ್ತಿತ್ವಗಳಿದೆ, ಎಷ್ಟೆಲ್ಲ ವೆರೈಟಿ ಪಾತ್ರಗಳಿದೆ.
ಇಷ್ಟೆಲ್ಲ ಮಷಿನರಿಗಳಿದೆ, ಏನೆಲ್ಲ ಸಿಸ್ಟಮ್ಗಳಿದೆ, ಎಲ್ಲವನ್ನು ಒಂದು ಸಲ ನೋಡಿ. ಈ ಸೀನಲ್ಲಿ ಇಷ್ಟು ಅದ್ಭುತವಾದ ದೃಶ್ಯವನ್ನು ಮಾಡಲಿಕ್ಕೆ ಇಷ್ಟೆಲ್ಲ ಆತ್ಮರು, ಇಷ್ಟೆಲ್ಲ ಪ್ರಕೃತಿ ಈ ಒಂದು ಸನ್ನಿವೇಶಕ್ಕೆ ಸಿಕ್ಕಿದೆ. ಇವರೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಒಳ್ಳೆ ಆ್ಯಕ್ಟರ್ಸ್ ಆಗಿದ್ದಾರೆ ಅಂತ ತಿಳ್ಕೊಂಡು ಎಲ್ಲರನ್ನ ಸಾಕ್ಷಿಯಾಗಿ, ನಿಮ್ಮ ಬಾಸ್ ಸಾಕ್ಷಿಯಾಗಿ ಅಲ್ಲಿ ಏನಿರಬೇಕೋ ಹಾಗಿರಿ, ನಮಸ್ಕಾರ ಮಾಡಬೇಕಾ ಮಾಡಿ. ಆದರೆ ಪ್ರಸನ್ನ ಚಿತ್, ನಗುಮುಖ್, ಶಾಂತ ಸ್ವರೂಪ್, ಪವಿತ್ರ ದೃಷ್ಟಿ, ನಿಶ್ಚಯ ಬುದ್ಧಿ. ಯಾರು ಏನೇ ಅಂದರೂ ನಗನಗುತ್ತಾರೆ. ನನಗಲ್ಲ, ಪಾತ್ರಕ್ಕೆ ಅವ್ರ ಪಾತ್ರ ಅವ್ರು ಮಾಡಿದ್ದಾರೆ, ನನ್ನ ಪಾತ್ರಕ್ಕೂ ಕೂಡ ಹೇಳಿದ್ದಾರೆ ಅನ್ನೋದಲ್ಲ, ಅವ್ರ ಪಾತ್ರದಲ್ಲಿ ಡೈಲಾಗ್ ಇದೆ, ಮಾಡಿದ್ದಾರೆ. ಇದು ಮಾಡಿದ ಮೇಲೆ ನಮಗೆ ತುಂಬ ತೊಂದರೆ ಆಗ್ಬಿಡುತ್ತೆ. ಏನೂ ತೊಂದರೆ ಆಗಲ್ಲ. ಅವರು ಸ್ಕ್ರಿಪ್ಟಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು. ಸ್ಕ್ರಿಪ್ಟಲ್ಲಿ ಇಲ್ಲದೆ ಇರೋದು ಯಾರೂ ಮಾಡಲ್ಲ. ಭಾಳ ಜನ ಅಂದ್ಕೊಂಬಿಟ್ರೆ ನಾವು ಸೈಲೆಂಟ್ ಆಗಿಬಿಟ್ರೆ ಅವ್ರು ಇನ್ನೂ ವೈಲೆಂಟ್ ಆಗಿಬಿಡ್ತಾರೆ. ಹಂಗಿಲ್ಲ. ಅದು ಭಾಳ ಜನಕ್ಕೆ ಈ ಅನುಮಾನಕ್ಕೇ ನಿಮ್ಮ ಸ್ಥಿತಿಯನ್ನು ಕೆಡಿಸ್ಕೊಳ್ತಾ ಇದ್ದಾರೆ. ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಆರಂಭದಲ್ಲೇ ನಿಮಗೆ ಸ್ವಲ್ಪ ಕಸಿವಿಸಿ ಅನ್ನಿಸ್ಬೋದು, ಬಟ್ ಇದರೊಳಗೆ ಆನಂದ ಒಂದು ಸಲ ಕಂಡುಕೊಂಡ್ರಿ ಅಂದರೆ ಪರ್ಮನೆಂಟ್ ಆನಂದ. ನಿಮ್ಮ ಆನಂದವನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯನ್ನು ನೀವು ತಲುಪಿ ಬಿಡುತ್ತೀರಿ. ಆಫೀಸಲ್ಲಿದ್ರೂ ಸಾಕ್ಷಿ ಸ್ಥಿತಿ ಅನುಭವ ಮಾಡಿ. ಇನ್ನು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ನೀವು ಆಯಾಸ ಆಗಿದ್ದೀರಿ, ಮನೆಗೆ ಹೋಗಬೇಕು, ಸೀಟ್ ಸಿಗುತ್ತೋ ಇಲ್ಲೋ, ಏನಾಗ್ಬಿಡುತ್ತೋ, ಹೆಂಗಾಗ್ಬಿಡುತ್ತೋ, ಟೆನ್ಷನ್ ಬೇಡ. ಟೆನ್ಷನ್ ಫ್ರೀ ಆಗಬೇಕು ಅಂದರೆ ದೃಢ ನಿಶ್ಚಯ. ಅದಕ್ಕೆ ಡ್ರಾಮಾದಲ್ಲಿ ಹೇಗಿದೆಯೋ ಹಾಗೆ ನನ್ನ ಪಾತ್ರ ನಿಲ್ಲಬೇಕಾ, ನಿಲ್ಲುತ್ತೆ, ಕೂಡುತ್ತೆ. ಪಾತ್ರ ತಾನೇ, ನಾನಲ್ವಲ್ಲ, ಕೂಡೋದು ಅಲ್ಲ, ನಾನು ನಿಲ್ಲೋದು ಅಲ್ಲ, ನಾನು ನಿರಾಕಾರಿ. ಹಾಗೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸಮಾಧಾನವಾಗಿ ಹತ್ಕೊಳ್ಳಿ. ನಿಮ್ಮ ಪಾತ್ರ ಕೂಡಬೇಕಾಗಿತ್ತು ಅಂದರೆ ನೀವು ಭಾಳ ಕಷ್ಟಪಟ್ಟು ಸೀಟ್ ಹಿಡಿಬೇಕಾಗಿಲ್ಲ. ನೀವು ನಿಂತ ಜಾಗದಲ್ಲೇ ಇದ್ದರೂ ಕೂಡ ನಿಮ್ಮನ್ನು ಕರೆದು ಕೂಡಿಸ್ತಾರೆ. ಇಲ್ಲ ಅವರೇ ಎದ್ದು ಬಿಟ್ಟು ನೀವು ನಿಂತಿರೋ ಜಾಗದಲ್ಲೇ ಒಬ್ಬರು ಎಳೆದು ಬಿಟ್ಟು ನೀವು ಕೂಡ್ಬೋದು. ನೀವು ಭಾಳ ಕಷ್ಟಪಟ್ಟು ಹಿಡಿಬೇಕಂತ ಓಡಾಡಿ ಎಲ್ಲರೂ ಕೂತಿರ್ತಾರೆ, ನೀವೇ ನಿಂತಿರ್ತೀರಿ. ಎಷ್ಟೋ ಸಲ ಇದು ಅನುಭವ ಆಗಿರುತ್ತೆ. ಅದೇ ಡ್ರಾಮಾ. ಅದಕ್ಕೆ ಬ್ಯೂಟಿಫುಲ್ ಇದೆ, ಇದು ಎಂಜಾಯ್ ಮಾಡ್ಬೇಕು. ನಾನು ಕೂಡ ನೋಡಿದ್ದೀನಿ ಎಷ್ಟೋ ಸಲ ಈ ಥರ ಆಗಿರುತ್ತೆ ಎಲ್ಲರ ಜೀವನದಲ್ಲೂ. ಭಾಳ ನಾನು ಸೀಟ್ ಹಿಡಿಬೇಕಂತ ಟೆನ್ಷನ್ ತಗೊಂಡು ಹತ್ತಿರೋರು ಎಲ್ಲೆಲ್ಲೋ ದೂರ್ಕೊಂಡು ಹೋಗಿರ್ತಾರೆ. ಅರ್ಧ ಬಸ್ ಖಾಲಿಯಾಗಿರುತ್ತೆ, ಒಳಗೆ ಹೋಗ್ಬಿಟ್ಟಿರ್ತಾರೆ, ಮುಂದೆಲ್ಲ ಅರ್ಧ ಬಸ್ ಖಾಲಿಯಾಗಿ ಎಲ್ಲರೂ ಕೂಡ್ತಾರೆ, ಅವರೇ ನಿಂತುಬಿಟ್ಟಿರ್ತಾರೆ. ಇದು ಎಷ್ಟೋ ಸಲ ರಿವರ್ಸ್ ಹೊಡೆಯುತ್ತೆ. ಅದಕ್ಕೆ ಡ್ರಾಮಾ ನಮಗೆ ಅರ್ಥ ಆಗಿಲ್ಲ ಅಂದರೆ ಪ್ರತಿಕ್ಷಣ ನಾವು ಟೆನ್ಷನಲ್ಲೇ ಬದುಕಬೇಕಾಗತ್ತೆ. ಅರ್ಥ ಮಾಡಿಕೊಂಡು ನೋಡಿ, ಮಜಾ ಬೇರೆನೇ ಇದೆ. ಮತ್ತು ನೀವು ಅರ್ಥ ಮಾಡ್ಕೊಂಡಿರಿ ಅಂತ ಡ್ರಾಮಾ ಏನು ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಳ್ಳೋದು, ಇವನು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇವನಿಗೆ ಸ್ವಲ್ಪ ಕಷ್ಟ ಕೊಡೋಣ, ಹಂಗೇನಿಲ್ಲ. ನೀವು ಅರ್ಥ ಮಾಡಿಕೊಂಡ್ರು ಏನು ನಡೀಬೇಕು ಅದೇ ನಡೀತದೆ, ಅರ್ಥ ಮಾಡ್ಕೊಂಡಿಲ್ಲ ಅಂದರೂ ಅದೇ ನಡೀತದೆ. ಆದರೆ ಅರ್ಥ ಮಾಡಿಕೊಂಡ್ರೆ ಟೆನ್ಷನ್ ಫ್ರೀ, ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಟೆನ್ಷನಲ್ಲಿ. ನಿಮ್ಗೆ ಸೀಟ್ ಸಿಕ್ಕರೂ ಟೆನ್ಷನಲ್ಲೇ ಇರ್ತೀರಿ ನೀವು ಕೂತರು ಕೂಡ. ಇದೇ ಡ್ರಾಮಾದ ರಹಸ್ಯ. ಅದಕ್ಕೆ ನಿಶ್ಚಯ ಬುದ್ಧಿ ಇದ್ದುಕೊಂಡು, ಸಾಕ್ಷಿಯಾಗಿದ್ದುಕೊಂಡು ನೀವು ಟ್ರಯಲ್ ಮಾಡಿ ನೋಡಿ. ಮಸ್ತಿದೆಯಪ್ಪ, ನನಗಂತೂ ತುಂಬ ಚೆನ್ನಾಗಿ ಅನುಭವ ಕೊಡ್ತಾ ಇದೆ. ಎಷ್ಟು ಫೀಲ್ ಆಗ್ತಾ ಇದೆ ಅಂದರೆ ಈ ಸಾಕ್ಷಿ ಸ್ಥಿತಿಯಲ್ಲಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಡ್ರಾಮಾ ಜ್ಞಾನ ಅದೆಲ್ಲವೂ ಈಗ ಹೆಂಗಾಗಿದೆ ಅಂದರೆ ಇದಕ್ಕೋಸ್ಕರ ಬೇಕಿತ್ತು. ಅದು ಸಾಕ್ಷಿ ಸ್ಥಿತಿಯಲ್ಲಿ ಕೂಡಿಸೋದಕ್ಕೆ ಬೇಕಾಗಿತ್ತು. ಈಗ ಅದರ ಕೆಲಸನೂ ಇಲ್ಲ, ಸಾಕ್ಷಿ ಅಷ್ಟೆ. ಏನು ನೋಡೋದು, ಎಲ್ಲದರದ್ದು ಸಮಯದ್ದು ಪಾತ್ರ, ನಿಯಮದ್ದು ಪಾತ್ರ, ಪ್ರಾಣಿ ಪಕ್ಷಿ ಜೀವ ಜಂತು ಕ್ರಿಮಿ ಕೀಟ ಏನಿದೆಯೋ ಪಾತ್ರ, ಶರೀರದ್ದು ಮನಸ್ಸಿಂದು ಬುದ್ಧಿದು ಸಂಸ್ಕಾರದ್ದು ಪಾತ್ರ. ಅದಕ್ಕೂ ಸ್ಕ್ರಿಪ್ಟ್, ಎಲ್ಲದಕ್ಕೂ ವಿತೌಟ್ ಸ್ಕ್ರಿಪ್ಟ್ ಇಲ್ಲಿ ಯಾರೂ ಇಲ್ಲ. ತತ್ವಗಳಿಂದ ಹಿಡಿದು ಎಲ್ಲರಿಗೂ ಸ್ಕ್ರಿಪ್ಟ್ ಇದೆ. ಸೂರ್ಯನಿಗೂ ಚಂದ್ರನಿಗೂ ಸ್ಕ್ರಿಪ್ಟ್ ಪ್ರಕಾರನೇ ಇದೆ. ಎಲ್ಲರೂ ಸ್ಕ್ರಿಪ್ಟ್ ಪ್ರಕಾರ ಇಲ್ಲಿ ನಡೀತಾ ಇರೋದು. ಆ ಸ್ಕ್ರಿಪ್ಟನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಟೆನ್ಷನ್. ನಾವು ಚೇಂಜ್ ಮಾಡಬೇಕು ಅಂತೀವಿ, ನಮ್ಮದಾದರೂ ಚೇಂಜ್ ಮಾಡ್ಕೊಳ್ಳೋಕೆ, ಇಲ್ಲ ಬೇರೆದಾದ್ರೂ ಚೇಂಜ್ ಮಾಡ್ಕೊ. ಮಗಂದು ಚೇಂಜ್ ಮಾಡ್ಬೇಕಂತಾರೆ, ಕೆಲವರು ಹೆಂಡತಿದು ಚೇಂಜ್ ಮಾಡ್ಬೇಕಂತಾರೆ, ಕೆಲವರು ಪತಿದು ಚೇಂಜ್ ಮಾಡ್ಬೇಕಂತಾರೆ, ಕೆಲವರು ಅತ್ತೆ ಮಾವಂದು ಚೇಂಜ್ ಮಾಡ್ಬೇಕಂತಾರೆ, ಕೆಲವರು ತಂದೆ ತಾಯಿದು ಚೇಂಜ್ ಮಾಡ್ಬೇಕಂತಾರೆ, ಕೆಲವರು ತಾವೇ ಚೇಂಜ್ ಮಾಡ್ಕೊಳ್ಬೇಕಂತಾರೆ. ನೋ ಚೇಂಜ್ ಅಟ್ಟ, ಏನು ಚೇಂಜ್ ಮಾಡೋಕ್ಕೆ ಯಾರಿಂದನೂ ಆಗಲ್ಲ. ಏನಿದೆಯೋ ಅದೇ, ಹೇಗಿದೆಯೋ ಹಾಗೆ ಮಾಡಲೇಬೇಕು, ನೋಡಲೇಬೇಕು. ನೋ ಆಪ್ಷನ್ಸ್, ನೋ ಶಾರ್ಟ್ಕಟ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಗಬೇಕಾಗಿದ್ದೇ ಆಗತ್ತೆ. ಅಂದಮೇಲೆ ಸಾಕ್ಷಿಯಾಗಿದ್ದರೆ ಆನಂದ, ಇಲ್ಲ ಅಂದರೆ ಗೋವಿಂದ. ಟೆನ್ಷನ್ ಟೆನ್ಷನ್ ಟೆನ್ಷನ್. ಅದಕ್ಕೆ ಟೆನ್ಷನ್ ಫ್ರೀ ಅಂದರೆ ನಿಶ್ಚಯ ಬುದ್ಧಿ ಅಂತ ಹೇಳಿದ್ದಾರೆ.
ಆಕರ್ಷಣ ಮುಕ್ತ ಆಗಬೇಕು ಅಂದರೆ, ಶಕ್ತಿಶಾಲಿಗಳಾಗಬೇಕು ಅಂದರೆ ಮನನ ಶಕ್ತಿಯ ಮುಖಾಂತರ, ಮನನ ದ್ವಾರ ಅಂತ ಹೇಳಿದ್ದಾರೆ. ಅಂದರೆ ಜ್ಞಾನದ ಎಸೆನ್ಸೇ ಇದಾಗಿದೆ, ಸಾಕ್ಷಿಯಾಗಿರಬೇಕು. ನಿಮ್ಮದು ಚೇಂಜ್ ಮಾಡ್ಕೊಳ್ಬೇಕಂತ ಟೆನ್ಷನ್ ತೊಗೋಬೇಡಿ, ಬೇರೆಯವ್ರದ್ದು ಚೇಂಜ್ ಮಾಡಬೇಕು ಅಂತ ಟೆನ್ಷನ್ ತೊಗೊಳ್ಬೇಡಿ. ನೀವೇನು ಚೇಂಜ್ ಆಗಬೇಕು ಅಂದ್ಕೊಂಡಿರಿ, ಈ ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ಳಿ. ಸ್ವಲ್ಪೇ ದಿನದಲ್ಲಿ ನಿಮ್ಮಲ್ಲಿ ಅಪೂರ್ವವಾದ ಬದಲಾವಣೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ಕಿವಿಯಲ್ಲಿ, ನಿಮ್ಮ ಸಂಕಲ್ಪದಲ್ಲಿ, ಆಲೋಚನೆಗಳಲ್ಲಿ, ವ್ಯಕ್ತಿತ್ವದಲ್ಲಿ, ಮಾತಿನಲ್ಲಿ ಪರಿವರ್ತನೆ ಬಂದೇ ಬರುತ್ತೆ. ಬೇರೆ ಏನು ಮಾಡಿದರೂ ಬರಲ್ಲ. ನೀವು ಸಾಕ್ಷಿ ಸೀಟಲ್ಲಿ ಕೂತ್ಕೊಳ್ಳಿ, ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕಣ್ಣು ಚೇಂಜ್ ಆಗುತ್ತೆ, ನಿಮ್ಮ ಕಿವಿ ಚೇಂಜ್ ಆಗುತ್ತೆ, ನಿಮ್ಮ ನಾಲಿಗೆ ಚೇಂಜ್ ಆಗುತ್ತೆ, ನಿಮ್ಮ ಸಂಕಲ್ಪಗಳು ಚೇಂಜ್ ಆಗುತ್ತೆ. ಯಾಕಂದರೆ ಇಲ್ಲಿ ನಿಶ್ಚಯ ಬುದ್ಧಿ ಇದೆ. ನಮ್ಮ ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ, ನಕಾರಾತ್ಮಕ ಸಂಕಲ್ಪಗಳಿಗೆ, ವಿಕಾರಗಳಿಗೆ ನಮ್ಮಲ್ಲಿರುವ ಟೆನ್ಷನ್ ಕಾರಣ ಆಗಿತ್ತು. ಯಾವಾಗ ನಾವು ಟೆನ್ಷನ್ ಫ್ರೀ ಆಗ್ತೀವಿ, ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್, ಆವಾಗ ಶ್ರೇಷ್ಠವಾಗಿರದೆ ಮಾತುಗಳು, ಶ್ರೇಷ್ಠವಾಗಿರದೆ ದೃಷ್ಟಿ, ಶ್ರೇಷ್ಠವಾಗಿರದೆ ವ್ಯಕ್ತಿತ್ವ ಬರುತ್ತೆ. ನನಗಂತೂ ಇದು ತುಂಬ ಅನುಭವ ಆಗ್ತಾ ಇದೆ, ತುಂಬ ಮಜಾ ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಕೂಲಾಗಿ, ತುಂಬ ಇದಕ್ಕೋಸ್ಕರ ನಾನು ಇಷ್ಟು ವರ್ಷಗಳು ಕಾಯ್ತಾ ಇದ್ದೆ. ಯಾವ ಸ್ಥಿತಿಯನ್ನು ಸಮಾಧಿ ಅಂತಿದ್ರು, ಯಾವ ಸ್ಥಿತಿಯನ್ನು ತುರ್ಯಾತೀತ ಅಂತಿದ್ರು, ಯಾವ ಸ್ಥಿತಿಯನ್ನು ಭಾವ ಸಮಾಧಿ ಅಂತಿದ್ರು, ಯಾವ ಸ್ಥಿತಿಯನ್ನು ಬೀಜರೂಪ ಅಂದರು, ಯಾವ ಸ್ಥಿತಿಯನ್ನು ಸಾಕ್ಷಿ ಅಂದರು, ಯಾವ ಸ್ಥಿತಿಯನ್ನು ಬಾಪ್ ಸಮಾನ್ ಅಂದರು. ಇದೆ ಅಲ್ವಾ ಅಂತ ಅನ್ನಿಸ್ತಾ ಇದೆ. ಜಸ್ಟ್ ಬಿಗಿನಿಂಗ್ ಇದು, ಬಿಗಿನಿಂಗ್. ಆ ಸೀಟಲ್ಲಿ ಕುಂತು ನೋಡಿ. ಅದಕ್ಕೆ ಜ್ಞಾನಿ ಎಲ್ಲರೂ ಯಾಕೆ ಮೌನಿಗಳಾಗ್ತಿದ್ರು? ಮೊದಲು ಎಲ್ಲ ಜ್ಞಾನಿಗಳು ಕೂಡ ಸಮಾಜ ಸುಧಾರಿಸಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕಂತ ಆರಂಭ ಮಾಡೋರು, ಪುರುಷಾರ್ಥ ಮಾಡೋರು, ಸಾಧನೆ ಮಾಡೋರು. ಸಾಧನೆ ಮಾಡ್ತಾ 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 ಆಳಕ್ಕೆ ಹೋದಷ್ಟು ಮೌನಕ್ಕೆ ಜಾರಿ ಬಿಡ್ತಾ ಇದ್ರು, ಸಾಕ್ಷಿಗೆ ಜಾರಿ ಬಿಡ್ತಾ ಇದ್ರು. ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ರು. ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಹಾಕಬೇಕು ಅಂದಾಗ ಏನು ಹೇಳಿದ್ದ ಪುಣ್ಯಾತ್ಮ? ಜಗತ್ತನ್ನು ಪ್ರೀತಿಸ್ರಪ್ಪ, ಪ್ರೀತಿಗಿಂತ ದೊಡ್ಡದು ಮತ್ತೆ ಯಾವುದೂ ಇಲ್ಲ, ಪ್ರೀತಿಯೇ ದೇವರು, ಲವ್ ಈಸ್ ಗಾಡ್. ಎಲ್ಲರಲ್ಲಿಯೂ ಆ ಪರಮಾತ್ಮನನ್ನು ನೋಡಿ, ಪ್ರೀತಿ, ಯಾರ ಹೃದಯದಲ್ಲಿ ಪ್ರೀತಿ ಇದೆ ಅಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂಥ ಪ್ರೀತಿಯ ಸಂದೇಶವನ್ನು, ದ್ವೇಷ ಅಸೂಯೆಗಳನ್ನು ಬಿಟ್ಟುಬಿಡಿ ಅಂತ ಹೇಳಿದರೆ ಆತನನ್ನೇ ಗಲ್ಲಿಗೆ ಏರಿಸಲಿಕ್ಕೆ. ಆ ಸಮಯದಲ್ಲೂ ಆ ಪುಣ್ಯಾತ್ಮ ಹೇಗಿದ್ದ? ಸಾಕ್ಷಿ. ಗೊತ್ತಿಲ್ಲ ಪ್ರಭು, ಇವರಿಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಇವರನ್ನ ಕ್ಷಮಿಸು ಅಂತ ಕೇಳ್ತಾರೆ. ಅಂದರೆ ಇದರಲ್ಲಿ ಇನ್ನೂ ಸ್ವಲ್ಪ ಡೀಪಾಗಿ ನಾವು ಹೋಗ್ಬೋದು. ಬಹಳ ಜನಕ್ಕೆ ಇಷ್ಟು ಗೊತ್ತು, ಅವರು ಇದು ಒಂದು ನಾಟಕ, ಇವ್ರಿಗೆ ಗೊತ್ತಿಲ್ಲ, ಇವರು ಪಾತ್ರ ಮಾಡ್ತಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಇವರು ಪಾಪ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಅಂತ ಇದ್ದಾರೆ ಅಂತಂದರೆ ಅವರಿಗೂ ಕೂಡ ಈ ಸೃಷ್ಟಿಯ ಸಂಪೂರ್ಣ ಜ್ಞಾನ ಇರಲಿಲ್ಲ. ಅವರೂ ಒಂದು ಪಾತ್ರವಾಗಿಯೇ ಪಾತ್ರ ಅಭಿನಯಿಸಿದರೆ ಹೊರತಾಗಿ ಪಾತ್ರಕ್ಕೆ ನೋವು ಕೊಡ್ತಾ ಇದ್ದಾರೆ ಅಂತ ಈ ಪಾತ್ರಧಾರಿಗಳಿಗೆ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ದುಃಖ ಕೊಡಬೇಡ, ಇವ್ರನ್ನ ಕ್ಷಮಿಸು ಅಂತ ಹೇಳಿದರು. ಆದರೆ ಇನ್ನೂ ಡೀಪಾಗಿ ಮೇಲೆ ಹೋಗಿದ್ರೆ, ಸಾಕ್ಷಿ ಸ್ಥಿತಿಯಲ್ಲಿ ಇದ್ದು ಬಿಟ್ಟಿದ್ರೆ, ಇದು ಪಾತ್ರ, ಅದು ಪಾತ್ರ. ನಾನು ಸತ್ತಂಗೆ ಆ್ಯಕ್ಟಿಂಗ್ ಮಾಡ್ತೀನಿ, ಅವರು ಸಾಯಿಸ್ದಂಗೆ ಆ್ಯಕ್ಟಿಂಗ್ ಮಾಡ್ತಾರೆ. ಇಲ್ಲಿ ಯಾರನ್ನು ಕ್ಷಮಿಸೋದು ಬೇಕಿಲ್ಲ, ಯಾರಿಗೆ ಇಲ್ಲಿ ಕಷ್ಟನೂ ಕೊಡೋದು ಆಗೋದಿಲ್ಲ. ಇಲ್ಲಿ ಏನು ಅವ್ರು ಆ್ಯಕ್ಟ್ ಮಾಡೋಕ್ಕೆ ಬಂದಾರೆ, ನಾನು ಆ್ಯಕ್ಟ್ ಮಾಡೋಕ್ಕೆ ಬಂದೀನಂದ್ರೆ ಹೆಂಗಿರ್ತಿತ್ತು ಸ್ಥಿತಿ? ಸಾಕ್ಷಿ. ಆವಾಗ ಬಾಯಿಂದ ಮಾತುಗಳು ಬರ್ತಿರಲಿಲ್ಲ. ಅಂದರೆ ಇಲ್ಲಿಯ ತನಕ ಯಾವುದೇ ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು, ಸಂತರು, ಶರಣರು ಏನೇ ಬಂದಿದ್ದಾರೆ ಅಂದರೆ ಅವರು ಪಾತ್ರವನ್ನು ಪರಿವರ್ತನೆ ಮಾಡಲಿಕ್ಕೆ ನೋಡಿದರು, ಪಾತ್ರದೊಳಗಡೆನೇ ಇದ್ದರು. ಹಾಗಾಗಿ ಲಾಭ, ನಷ್ಟ, ಪಾಪ, ಪುಣ್ಯ, ಧರ್ಮ, ಅಧರ್ಮ ಅಂತಲೇ ಮಾತಾಡ್ತಾ ಹೋದರು. ಆದರೆ ಎಲ್ಲೋ ಕೆಲವರು ಇದರಿಂದ ಹೊರಗಡೆ ಬಂದು, ಓಹೋ ನಾವು ಯಾವುದನ್ನು ಸರಿ ಮಾಡಬೇಕಂತೀವಿ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ, ಮತ್ತು ಅದನ್ನು ಸರಿದಿ ಮಾಡುವ ಅವಶ್ಯಕತೆ ಇಲ್ಲ. ಇದು ಸುಂದರವಾದ ಒಂದು ನಾಟಕದಲ್ಲಿ ಎಲ್ಲರೂ ಇಲ್ಲಿ ಪಾತ್ರಧಾರಿಗಳು, ಯಾರು ಕೂಡ ಇಲ್ಲಿ ದೋಷಿಗಳಿಲ್ಲ ಅಂತ ಸೂಕ್ಷ್ಮವಾಗಿ ಗೊತ್ತಾದ ಮೇಲೆ ಯಾರು ಸೈಲೆಂಟ್ ಮೌನಕ್ಕೆ ಜಾರಿಬಿಟ್ರು, ಅವರು ಸಾಕ್ಷಿಯಾಗಿಬಿಟ್ರು. ಅವರು ಜಗತ್ತಿನ ಕೈಗೆ ಸಿಗಲಿಲ್ಲ, ಅವ್ರನ್ನ ಜಗತ್ತು ಏನೂ ಮಾಡಲಿಕ್ಕೆ ಆಗಲಿಲ್ಲ.
ಬಲೆ ಅವರಿಗೆ ಅವಮಾನ ಮಾಡಿರ್ಬೋದು, ತೊಂದರೆ ಕೊಟ್ಟಿರ್ಬೋದು, ವಿಘ್ನ ಹಾಕಿರ್ಬೋದು, ಅವರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಸಾಕ್ಷಿ ಸೀಟಲ್ಲಿ ಸ್ಥಿತಿ ಆಗ್ಬಿಟ್ರು ಎಲ್ಲೋ ಕೆಲವರು. ಅದೇ ಥರ ಈಗ ನಮಗೆ ಎಲ್ಲರಿಗಿಂತನೂ ಶ್ರೇಷ್ಠವಾದ ಜ್ಞಾನ, ತ್ರಿಕಾಲ ಜ್ಞಾನ, ತ್ರಿಲೋಕ ಜ್ಞಾನ, ತ್ರಿಮೂರ್ತಿ ಜ್ಞಾನ ಎಲ್ಲವೂ ಸಿಕ್ಕಿದೆ. ಈಗ ನಾನು ಸಾಕ್ಷಿ ಆಗ್ಲಿಕ್ಕೆ ಇನ್ನೇನು ಕೊಡಬೇಕು ಬಾಬಾ, ಇನ್ನೇನು ಮಾಡಬೇಕು ಪರಮಾತ್ಮ? ನಾಟಕಕ್ಕನುಸಾರವಾಗಿ ಎಲ್ಲವೂ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಯಾವತ್ತು ಇಲ್ಲಿ ಕೂಡ್ತಿರೋ ಅವತ್ತು ನಿಮಗೆ ಮುಕ್ತಿ ಅಥವಾ ಜೀವನ್ ಮುಕ್ತಿ. ಯಾವತ್ತು ನೀವು ಇಲ್ಲಿ ಕೂಡ್ತಿರೋ ಅವತ್ತು ನಿಮ್ಮ ಎಲ್ಲ ಬಂಧನಗಳಿಂದ ಮುಕ್ತಿ. ಯಾವತ್ತಿಲ್ಲಿ ಕೂಡ್ತಿರೋ ಅವತ್ತೇ ನಿಮ್ಮ ಎಲ್ಲ ದುಃಖಗಳಿಗೆ ಸಮಾಪ್ತಿ. ಯಾವತ್ತಿಲ್ಲಿ ಕೂಡ್ತಿರೋ ಎಲ್ಲ ವಿಘ್ನಗಳು ಸಮಾಪ್ತಿ. ಯಾವತ್ತಿಲ್ಲಿ ಕೂಡ್ತಿರೋ ಎಲ್ಲ ಆಕರ್ಷಣೆಗಳಿಂದ ಮುಕ್ತ, ನಿಶ್ಚಿಂತ, ನಿರ್ಭಯ, ನಿಜಾನಂದದಲ್ಲಿ ಇರ್ತೀರಿ. ಫೀಲಿಂಗ್ ಪ್ರೂಫ್ ಆಗಿಬಿಡ್ತೀರಿ, ಟೆನ್ಷನ್ ಫ್ರೀ ಆಗಿಬಿಡ್ತೀರಿ. ಈ ಸೀಟಲ್ಲಿ ಕೂತ್ಕೊಂಡು ಅದನ್ನು ಎಂಜಾಯ್ ಮಾಡಿ, ಅದರ ಅಭ್ಯಾಸವನ್ನು ತೀವ್ರ ಮಾಡಿ. ಮತ್ತೇನೂ ಓದಬೇಕಾಗಿಲ್ಲ, ಮತ್ತೇನೂ ಕೇಳಬೇಕಾಗಿಲ್ಲ, ಮತ್ತೇನೇನೇನೇನೇನೋ ಮಾಡಬೇಕಾಗಿಲ್ಲ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ನೋಡೋದು ಅಭ್ಯಾಸ ಮಾಡಿ. ಇದು ಅಂತಿಮ ಪುರುಷಾರ್ಥ, ಇದು ಅಂತಿಮ ಸ್ಥಿತಿ. ಇದ್ರ ಮೇಲೆ ನೀವು ಏನೂ ಮಾಡಬೇಕಾಗಿ ಉಳಿಯೋದಿಲ್ಲ. ಇದು ಒಂದನ್ನು ಎಷ್ಟು ಲೇಟ್ ಮಾಡ್ತೀರಿ ಅಷ್ಟು ಕಳ್ಕೊಳ್ತೀರಿ. ಹಾಗಾಗಿ ಈ ಸೀಟಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮುರಳಿಯ ವಿಶೇಷ ಮಹಾವಾಕ್ಯಗಳನ್ನು ಕೊಟ್ಟಿರುವ ಅವ್ಯಕ್ತ ಬಾಪ್ ದಾದಾರವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.